ಜೀವಕ್ಕೆ ಕಾದಿದೆ ಕುತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಬೆಂಗಳೂರಿನ ಕಸ ಮಧುಗಿರಿ ಕೆಜಿಎಫ್ನಲ್ಲಿ ವಿಲೇವಾರಿ ಸಿದ್ಧವಾಗ್ತಿದೆ. ರಾಜ್ಯ ಸರ್ಕಾರದ ಹೊಸ ಪ್ಲಾನ್. ಸುತ್ತಲಿನ ಊರು ಬಿಟ್ಟು ಜಿಲ್ಲೆಗಳತ್ತ ಕಸ ಹೊರಟಿದ್ದೇಕೆ? ಬೆಂಗಳೂರಿನ ಕಸದ ವಿಲೇವಾರಿ ಇಲ್ಲೇ ಸಾಧ್ಯ ಇಲ್ವೇ? ಇದುವೇ ಇವತ್ತಿನ ವಿಶೇಷ. ಜೀವಕ್ಕೆ ಕಾದಿದೆ ಕುತ್ತು. ಬೆಂಗಳೂರಿನ ಕಸವನ್ನ ಬೆಂಗಳೂರಿನಲ್ಲಿ ವಿಲೇವಾರಿ ಮಾಡುವುದರಿಂದ ಹೊರತಾಗಿ ಈಗ ಅದನ್ನು ಜಿಲ್ಲೆಗಳ ಕಡೆಗೆ ಕೊಂಡೊಯ್ಯುವ ಸುಮಾರು 100 ಕಿಲೋಮೀಟರ್ ದೂರಕ್ಕೆ ಕೊಂಡೊಯ್ಯತಕ್ಕಂಥ ಪ್ಲಾನ್ ಅನ್ನ ಕೆಸಿಡಿಸಿ ಮಾಡ್ತಾ ಇರತಕ್ಕಂಥದ್ದು. ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಪ್ಲಾನ್ ಆಗಿದೆ? ನಿಜಕ್ಕೂ ಕೂಡ ಈ ರೀತಿಯಾದಂತಹ ಪ್ಲಾನ್ ಅವಶ್ಯಕತೆ ಇದೆಯಾ, ಅಥವಾ ಇದರಿಂದ ತ್ಯಾಜ್ಯದ ಸಮಸ್ಯೆ ಕಡಿಮೆಯಾಗುತ್ತಾ ಅಥವಾ ಜಾಸ್ತಿ ಆಗುತ್ತಾ? ಸರ್ಕಾರದ ಅಪ್ರೋಚ್ ಏನಾಗಿರಬೇಕು? ಎಲ್ಲ ವಿಚಾರದ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕೆಸಿಡಿಸಿ ಅಧ್ಯಕ್ಷರಾಗಿರುವ ಕೆಂಚೇಗೌಡರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. IAS ವಿಜ್ಞಾನಿ ಪ್ರೊಫೆಸರ್ ಟಿ.ವಿ. ರಾಮಚಂದ್ರ ರಾವ್ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆಯೇ ಘನತ್ಯಾಜ್ಯ ವಿಲೇವಾರಿ ಸಂಶೋಧಕ ಕಿರಣ್ ಕುಲಕರ್ಣಿ ಅವರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಮತ್ತು BGML ಕಾರ್ಮಿಕರ ಸಂಘದ ಅಧ್ಯಕ್ಷ ಜಯಕುಮಾರ್ ನಮ್ಮ ಜೊತೆಗೆ ಕೋಲಾರದಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾಜಿ ಶಾಸಕ ವೈ ಸಂಪಂಗಿ ಕೂಡ ನಮ್ಮ ಜೊತೆಗೆ ಕೋಲಾರದಿಂದ ಮುಂದಿನ ಹಂತದಲ್ಲಿ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಅತಿಥಿಗಳ ಜೊತೆಗೆ ಮಾತನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಸರ್ಕಾರ ಉದ್ದೇಶಿಸಿರ್ತಕ್ಕಂಥ ಕೆಸಿಡಿಸಿ ನಿರ್ಧರಿಸಿರ್ತಕ್ಕಂತಹ ಜಮೀನು ಯಾವ ಭಾಗದಲ್ಲಿದೆ, ಅಲ್ಲಿರ್ತಕ್ಕಂಥ ಸಮಸ್ಯೆ ಏನು, ಅಲ್ಲಿರ್ತಕ್ಕಂಥ ಜನ ಏನು ಹೇಳ್ತಾ ಇದ್ದಾರೆ ಅನ್ನೋಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಪ್ರಮುಖವಾಗಿ ಮೊದಲನೇದಾಗಿ ಈ ಜಮೀನು ಎಲ್ಲಿದೆ, ಮಾರಿಕುಪ್ಪಂನಲ್ಲಿ ಇರ್ತಕ್ಕಂಥ ಜಮೀನಿನ ಸ್ಥಿತಿಗತಿ ಹೇಗಿದೆ, ಇದರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಅಲ್ಲಿಯ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ ನೀಡಿದ್ದಾರೆ. ಈ ಜಮೀನಿನ ಬಗೆಗಿನ ರಿಪೋರ್ಟ್ ಅನ್ನ ಮೊದಲಿಗೆ ನೋಡೋಣ. ಸಿಲಿಕಾನ್ ಸಿಟಿನಲ್ಲಿ ಹೆಚ್ಚಾಗ್ತಾ ಇರುವಂತಹ ಕಸದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಬೆಂಗಳೂರಿನ ಕಸವನ್ನ ಬೆಂಗಳೂರನ್ನ ಹೊರತುಪಡಿಸಿ ಬೇರೆ ಕಡೆ ಕಳಿಸಬೇಕು ಅನ್ನುವಂತಹ ಪ್ಲಾನ್ ಮಾಡ್ತಾ ಇದೆ. ಅದರ ಜೊತೆಗೇನೆ ಕೋಲಾರದ KGF ಬಳಿಯಲ್ಲಿ ಏನು BGML ಗೆ ಕೊಟ್ಟಿರುವಂತಹ ಸುಮಾರು 12,000ಕ್ಕೂ ಅಧಿಕ ಎಕರೆ ಜಾಗ ಏನಿದೆ, ಇದೀಗ ಯಾವುದೇ ಕಾರಣಕ್ಕೂ ಉಪಯೋಗಕ್ಕೆ ಬರ್ತಾ ಇಲ್ಲ. ಅಂತಹ ಉಪಯೋಗಕ್ಕೆ ಬರದೇ ಇರುವ ಜಾಗದಲ್ಲಿ ಕಸದ ಘಟಕವನ್ನ ಅಂದ್ರೆ ತ್ಯಾಜ್ಯ ಸಂಸ್ಕರಣಾ ಘಟಕವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದೆ. ಆದ್ರೆ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಿದ್ರೆ ಸರ್ಕಾರ ಏನು ಈಗ ಸದ್ಯ ಪ್ಲಾನ್ ಮಾಡ್ಕೊಂಡಿದೆ, BGML ನ ಆ ಜಾಗ ಏನಿದೆ ಆ ಜಾಗದಲ್ಲಿ ಕಸ ಸಂಸ್ಕರಣಾ ಘಟಕ ಮಾಡಬೇಕು ಅಂತ ಸದ್ಯ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. 1880ರಿಂದ 2001ವರೆಗೂ ಕೂಡ BGML ನ ಈ ಏನು ಘಟಕ ಇತ್ತು, ಇಲ್ಲಿ ಚಿನ್ನದ ಮೈನಿಂಗ್ ನಡೀತಾ ಇತ್ತು ಮತ್ತು ಸಾಕಷ್ಟು ಚಿನ್ನ ಕೂಡ ಉತ್ಪಾದನೆ ಆಗ್ತಾ ಇತ್ತು ಆ ಶಾಫ್ಟ್ ನ ಒಳಭಾಗದಲ್ಲಿ. ಆದ್ರೆ 2001ರಲ್ಲಿ ಈ ಘಟಕ ಏನಿದೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಯಾವುದೇ ರೀತಿಯಾದಂತಹ ಗೋಲ್ಡ್ ಮೈನಿಂಗ್ ಇಲ್ಲಿ ನಡೀತಾ ಇಲ್ಲ. ಹೀಗೆ ಗೋಲ್ಡ್ ಮೈನಿಂಗ್ ಏನ್ ನಡೀತಾ ಇಲ್ಲ, ಇಂತಹ ಜಾಗದಲ್ಲಿ ಕಸದ ಘಟಕವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ಪ್ರಪೋಸಲ್ ಅನ್ನ ಸರ್ಕಾರದ ಮುಂದೆ ಈಗಾಗಲೇ ಕೆಸಿಡಿಸಿ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಗಳು ಮತ್ತೆ BBMP ಕೂಡ ಇಟ್ಟಿತ್ತು. ಅದಕ್ಕೆ ಸರ್ಕಾರ ಕೂಡ ಎಸ್ ಅಂತ ಹೇಳಿತ್ತು. ಆದ್ರೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಕಸವನ್ನ ಡಂಪ್ ಮಾಡೋದಕ್ಕೆ ಬಿಡೋದಿಲ್ಲ ಇಲ್ಲಿ, ಮತ್ತೆ ತ್ಯಾಜ್ಯ ಸಂಸ್ಕರಣಾ ಘಟಕವನ್ನ ನಿರ್ಮಾಣ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿಯಾದಂತಹ ಸದ್ಯ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದೇ ರೀತಿಯಾದಂತ ಖಾಲಿ ಇರುವಂತಹ ಜಾಗ ಅಂದ್ರೆ ಸುಮಾರು 12,000ಕ್ಕೂ ಎಕರೆ ಅಧಿಕವಾದಂತ ಖಾಲಿ ಜಾಗ ಏನಿದೆ ಅದು KGF ನ ಒಳಭಾಗದಲ್ಲಿದೆ. ಇಂತಹ ಜಾಗದಲ್ಲಿ ಕಸ ಸಂಸ್ಕರಣಾ ಘಟಕವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಸರ್ಕಾರ ಮುಂದಾಗ್ತಾ ಇದೆ. ಆದ್ರೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವಿಲ್ಲಿ ಕಸ ಸಂಸ್ಕರಣಾ ಘಟಕ ಆಗಿರ್ಬೋದು ಅಥವಾ ಲ್ಯಾಂಡ್ ಫಿಲ್ಲಿಂಗ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂತಹ ಮಾತುಗಳನ್ನ KGF ನ ಜನ ಹೇಳ್ತಾ ಇದ್ದಾರೆ. ಜೊತೆಗೆ ಈ BGML ಗೋಲ್ಡ್ ಮೈನಿಂಗ್ ಕಂಪನಿಯ ಎಂಪ್ಲಾಯ್ ಯೂನಿಯನ್ ನ ಸಾಕಷ್ಟು ಕಾರ್ಮಿಕರು ಜೊತೆಗೆ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ದಾರೆ. ಕಾದು ನೋಡ್ಬೇಕಾಗುತ್ತೆ ಯಾವ ರೀತಿಯಾಗಿ ಸರ್ಕಾರ ತನ್ನ ಮುಂದಿನ ಹೆಜ್ಜೆಯನ್ನ ಇಡುತ್ತೆ ಅಂತ. ಯಾಕಂದ್ರೆ ಈಗಾಗಲೇ ಮತ್ತೊಂದು ಬಾರಿ ಈ ಗೋಲ್ಡ್ ಮೈನಿಂಗ್ ಏನ್ ಜಾಗ ಇದೆ ಅದನ್ನ ಕೇಂದ್ರ ಸರ್ಕಾರ ಮತ್ತೆ ನಾವಲ್ಲಿ ಚಿನ್ನದ ಮೈನಿಂಗ್ ಅನ್ನ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದೆ. ಹೀಗಾಗಿ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಏನು 1000 ಎಕರೆ ಜಾಗದಲ್ಲಿ ತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣ ಮಾಡಬೇಕು ಅನ್ನುವಂತ ಪ್ಲಾನ್ ಇಟ್ಕೊಂಡಿದೆ. ಇದಕ್ಕೆ ಈಗಾಗಲೇ ಸ್ಥಳೀಯರಿಂದ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ಕಸ ಸಂಸ್ಕರಣಾ ಘಟಕ ಆಗುತ್ತಾ, ರೈಲಿನ ಮುಖಾಂತರ ಬೆಂಗಳೂರಿನ ಕಸವನ್ನ KGF ಗೆ ತಂದು ಸುರಿಯಲಾಗುತ್ತಾ, ಅಥವಾ ಇಲ್ಲಿರುವಂತಹ ಸ್ಥಳೀಯರು ಅದಕ್ಕೆ ಅವಕಾಶ ಮಾಡಿಕೊಡ್ತಾರಾ ಅನ್ನುವಂಥದ್ದಕ್ಕೆ ಕಾಲವೇ ಉತ್ತರಿಸಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಜೈ ಜಗನ್ ಜೊತೆ ಆನಂದ್ ಬುರ್ಲಿ, TV9 ಕೋಲಾರ.
ಹಾಗೆಯೇ ಇಂಥದ್ದೊಂದು ಪ್ರಪೋಸಲ್ ಇದೆ ಅಂತ ಹೇಳುವಂಥದ್ದು ಗೊತ್ತಾಗ್ತಾ ಇದ್ದಂತೆಯೇ KGF ನಲ್ಲಿ ಪ್ರತಿಭಟನೆಯೂ ಕೂಡ ವ್ಯಕ್ತ ಆಗ್ತಾ ಇರತಕ್ಕಂಥದ್ದು BGML ನ ನೌಕರರು ಇರ್ಬೋದು, ಹಾಗೆಯೇ ಆ ಸಂಘಟನೆಗಳವರು ಇರ್ಬೋದು, ಕಾರ್ಮಿಕರ ಸಂಘಟನೆಗಳವರು ಇರ್ಬೋದು, ಅಲ್ಲಿಯ ಮಾಜಿ ಶಾಸಕ ವೈ ಸಂಪಂಗಿ ಇರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಅವರು ಇಂಥದ್ದೊಂದು ಪ್ರಾಜೆಕ್ಟ್ ನಮಗೆ ಬೇಡ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರತಕ್ಕಂಥದ್ದು. ಪ್ರೊಟೆಸ್ಟರ್ಸ್ ಏನು ಹೇಳ್ತಿದ್ದಾರೆ, ಪ್ರತಿಭಟನಾಕಾರರ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕೂಡ ನೋಡೋಣ. ಸಿಲಿಕಾನ್ ಸಿಟಿ ಕಸವನ್ನ ಬೆಂಗಳೂರಿನಿಂದ ಹೊರಭಾಗಕ್ಕೆ ಕಳಿಸಬೇಕು ಅನ್ನುವಂತ ಪ್ಲಾನ್ ಅನ್ನ ಸರ್ಕಾರ ಈಗಾಗಲೇ ಮಾಡಿಕೊಂಡಿದೆ. ಅದಕ್ಕೆ ಕೋಲಾರದ KGF ನ BGML ಏನಿದೆ ಚಿನ್ನದ ಗಣಿ, ಅಲ್ಲಿ ಕಸವನ್ನ ರೈಲಿನ ಮುಖಾಂತರ ಕಳಿಸಿ ತ್ಯಾಜ್ಯ ಸಂಸ್ಕರಣಾ ಘಟಕವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ಪ್ರಪೋಸಲ್ ಇದೀಗ ಸರ್ಕಾರದ ಮುಂದಿದೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲಸಗಳು ಕೂಡ ನಡೀತಾ ಇವೆ. ಆದ್ರೆ ಯಾವುದೇ ಕಾರಣಕ್ಕೂ KGF ನ ಚಿನ್ನದ ಗಣಿ ಅಂದ್ರೆ ಚಿನ್ನದ ಮೈನಿಂಗ್ ಏರಿಯಾ ಏನಿತ್ತು ಅದು ಕೇಂದ್ರ ಸರ್ಕಾರಕ್ಕೆ ಸೇರ್ಪಡೆ ಆಗಿರುವಂತ ಕೇಂದ್ರ ಸರ್ಕಾರದ ಜಾಗ, ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕಸ ಹಾಕೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಒತ್ತಾಯವನ್ನ ಇದೀಗ KGF ನ ಜನ ಮಾಡ್ತಾ ಇದ್ದಾರೆ. ಮತ್ತೆ ಆ ಸರ್ಕಲ್ ನಲ್ಲಿ ಸಾಕಷ್ಟು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ನೋಡಬಹುದು, ಸಾಕಷ್ಟು ಜನ ಏನು ಅಲ್ಲಿರುವಂತಹ ಸ್ಥಳೀಯ ನಿವಾಸಿಗಳಿದ್ದಾರೆ, KGF ನ ನಿವಾಸಿಗಳು, ಮಾಜಿ ಶಾಸಕ ಸಂಪಂಗಿ ಮತ್ತೆ BGML ನ ಎಂಪ್ಲಾಯ್ ಯೂನಿಯನ್ ನ ಅಧ್ಯಕ್ಷರಾಗಿರುವಂತಹ ಜಯಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೇವಲ ಇದು ಇವತ್ತು ನಡೀತಾ ಇರುವಂತಹ ಪ್ರತಿಭಟನೆ ಇಲ್ಲ, ಬಹುತೇಕ ಸಾಕಷ್ಟು ವರ್ಷಗಳಿಂದಲೂ ಕೂಡ ಇವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಆ BGML ನ ಪ್ರದೇಶದಲ್ಲಿ ಕಸ ಸಂಸ್ಕರಣಾ ಘಟಕ ಆಗಿರ್ಬೋದು ಅಥವಾ ಕಸವನ್ನ ಡಂಪ್ ಮಾಡುವಂತ ಜಾಗವನ್ನ ನಾವು ಕೊಡೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾವ ರೀತಿಯಾದಂತಹ ಪ್ರತಿಭಟನೆಯನ್ನ ಮುಂದೆ ನಡೆಸ್ತಾರೆ ಅಂತ, ಯಾವ ರೀತಿಯಾದಂತಹ ಪ್ರತಿಭಟನೆ ಮುಂದೆ ನಡೆಸ್ತೀರಿ ಅಂತ, ಯಾಕಂದ್ರೆ KGF ನ BGML ನಲ್ಲಿ ಈಗ ಕಸ ಹಾಕಬೇಕು, ತ್ಯಾಜ್ಯ ಸಂಸ್ಕರಣಾ ಘಟಕ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಏನ್ ಮಾಡ್ತೀರಾ ಅಂತ ನೆಕ್ಸ್ಟ್? KGF ಅಲ್ಲಿ ಈಗ ಗಾರ್ಬೇಜ್ ಅನ್ನು ತಕೊಂಡ್ಬಂದು ಇಲ್ಲಿ ಸುರಿಬೇಕು ಅಂತೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಹಿಂದೆ ಕೂಡ ಇದೇ ರೀತಿ ಕೂಡಂಕುಳ ಅಣು ತ್ಯಾಜ್ಯವನ್ನ ತಕೊಂಡ್ಬಂದು ಹಾಕ್ಬೇಕು ಅಂತೇಳಿ ಅಂದಿನ UPA ಗವರ್ಮೆಂಟ್ ಕೂಡ ತೀರ್ಮಾನ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ KGF ನಗರದ ಎಲ್ಲಾ ಜನರು ವಿರೋಧ ಮಾಡಿ ಹೋರಾಟಗಳನ್ನು ಮಾಡಿ ಅದನ್ನ ಸ್ಟಾಪ್ ಮಾಡಿದ್ವಿ. ಇವತ್ತು ಅದೇ ನಾವು KGF ನಗರದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇವತ್ತು ನಮ್ಮ KGF ಜನರದ್ದು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಗಾರ್ಬೇಜ್ ಅನ್ನು ಹಾಕೋಕ್ ಬಿಡೋದಿಲ್ಲ. ಬೆಂಗಳೂರಲ್ಲಿ ಇರ್ತಕ್ಕಂಥ ಕಸನ ಹಾಕೊಂಡು ಇಲ್ಲಿ ಹಾಕೋದಕ್ಕೆ ನಾವೇನು ಎಲ್ಲರೂ ಇಲ್ಲಿ ಅಮಾಯಕರು ಅಲ್ಲ, ದಡ್ರು ಅಲ್ಲ, ಮತ್ತೆ ನಾವೇನು ಬಿಟ್ಟು ಬಿದ್ದು ಹೋಗಿದ್ದೀವ. ಈ ಬಗ್ಗೆ ಮಾತನಾಡ್ಲಿಕ್ಕೆ BGML ಎಂಪ್ಲಾಯಿ ಯೂನಿಯನ್ ಅಧ್ಯಕ್ಷರಿದ್ದಾರೆ. ಏನ್ ಹೇಳ್ತೀರಿ ಅಂತ? ಒಂದು ವೇಳೆ ಇಲ್ಲಿ ಏನಾದ್ರು ಕಸ ತಂದು ಸುರಿದ್ರೆ ನಿಮಗೆ ಏನ್ ಸಮಸ್ಯೆ ಆಗುತ್ತೆ ಅಂತ? ನೋಡಿ, BGML ಆಲ್ರೆಡಿ ನೋಟಿಫೈಡ್ ಏರಿಯಾ ಫಾರ್ ಡೂಯಿಂಗ್ ಮೈನಿಂಗ್, ಮತ್ತೆ ಇಲ್ಲಿ ಆಲ್ರೆಡಿ ನೋಟಿಫೈಡ್ ಡಿಸೀಸ್ ಇದೆ, ಸಿಲಿಕಾಸಿಸ್ ಎಂಬ ಒಂದು ಕಾಯಿಲೆ ಇದೆ. ಇಲ್ಲಿ ನೋಡಿ, ರಾಜ್ಯ ಸರ್ಕಾರಕ್ಕೆ NHRC ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಹೆಲ್ತ್ ಸರ್ವೆ ಮಾಡಿ ಅಂದ್ಬಿಟ್ಟು. ಇಲ್ಲಿ ಮೈನ್ಸ್ ಮುಚ್ಚಿ 16 ವರ್ಷ ಆಯಿತು. ಈ 16 ವರ್ಷದಲ್ಲಿ 1500 ಕಾರ್ಮಿಕರು ಸತ್ತೋಗಿದ್ದಾರೆ. NHRC ಡೈರೆಕ್ಷನ್ ಕೊಟ್ಟು ಹೆಲ್ತ್ ಕ್ಯಾಂಪ್ ಮಾಡಕ್ಕೆ ಈ ಸರ್ಕಾರ ಮುಂದೆ ಬಂದಿಲ್ಲ. ಈಗ ಯಾರೋ ಒಬ್ಬ ಅಲ್ಲಿ IAS ಅಧಿಕಾರಿ ಆಗಲಿ KS ಅಧಿಕಾರಿ ಅವನಲ್ಲಿ ಕೂತ್ಕೊಂಡ್ಬಿಟ್ಟು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಈಗ ನೋಡಿ, ಕೇಂದ್ರ ಸರ್ಕಾರ ಮುಂದೆ ಬಂದಿದೆ, ಮೈನ್ಸ್ ಮಾಡ್ರಿ ಅಂದ್ಬಿಟ್ಟು ಬಂದಿದೆ. ರಾಜ್ಯ ಸರ್ಕಾರ ಅವರು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಮಾಡಿ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಏನ್ ಮಾಡ್ತಾರೆ ಜನ, ನಮ್ಮ KGF ಜನವನ್ನು ನೋಡಿ, ಇಲ್ಲಿ ಏನಾಗಿದ್ರೆ ಶೆಡ್ಯೂಲ್ಡ್ ಏರಿಯಾ ಇದು, ದಿಸ್ ಇಸ್ ಎ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ಶೆಡ್ಯೂಲ್ ಕಾಸ್ಟ್ ಜನ ಜಾಸ್ತಿ ಇದ್ದಾರೆ, ಲಿಂಗ್ವಿಸ್ಟಿಕ್ ಮೈನಾರಿಟೀಸ್, ಇವ್ರ ಮೇಲೆ ಹಲ್ಲೆ ಮಾಡಬೇಕು, ಇವ್ರನ್ನ ಭಯ ಬರಬೇಕು. ಯಾವಾದ್ರೂ ಈ ಮೈನಿಂಗ್ ರಿನ್ಯೂವಲ್ ಬರಬೇಕಾದ್ರೆ ಇಂಥ ಒಂದು ಘಟನೆ ತರಿತಾ ಇದ್ದಾರೆ. ಇದು ಇಲ್ಲಿಂದ ಬರುವಂತಹ ಎಂಪ್ಲಾಯ್ ಯೂನಿಯನ್ ಆಗಿರ್ಬೋದು ಅಥವಾ ಮಾಜಿ ಶಾಸಕ ಸಂಪಂಗಿ ಅವರ ಮಾತು. ಯಾವುದೇ ಕಾರಣಕ್ಕೂ ಬೆಂಗಳೂರಿನ ಕಸವನ್ನ KGF ಗೆ ತರೋದಕ್ಕೆ ಬಿಡೋದಿಲ್ಲ. ತ್ಯಾಜ್ಯ ಸಂಸ್ಕರಣಾ ಘಟಕ ಆಗಿರ್ಬೋದು ಅಥವಾ ಇಲ್ಲಿ ಲ್ಯಾಂಡ್ ಫಿಲ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಎಲ್ಲೂವರೆಗೂ ಸರ್ಕಾರ ತನ್ನ ನಿರ್ಧಾರದಿಂದ ಹೊರಬರೋದಿಲ್ವೋ ಅಥವಾ ವಾಪಸ್ ತೆಗೆದುಕೊಳ್ಳೋದಿಲ್ವೋ ಅಲ್ಲಿವರೆಗೂ ಪ್ರತಿಭಟನೆಯನ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ KGF ನ BGML ಪ್ರದೇಶದಲ್ಲಿ ಸಿಲಿಕಾನ್ ಸಿಟಿಯ ಕಸವನ್ನ ಹಾಕೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜೈ ಜಗನ್ ಜೊತೆ ಆನಂದ್ ಬುರ್ಲಿ, TV9 ಕೋಲಾರ. ಎಸ್, ಇದು ಕೋಲಾರದ KGF ನಿಂದ ಇರುವಂತಹ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ನಾವು ನೋಡಿದ್ವಿ. ಅಲ್ಲಿ ಈಗಾಗಲೇ ಜನರ ವಿರೋಧ ಇರುವಂತದ್ದು. ಇದ್ರ ಬಗ್ಗೆ ಮಾತಾಡೋಣ. ಸ್ವತಃ KCDC ಅಧ್ಯಕ್ಷರಾಗಿರುವ ಕೆಂಚೇಗೌಡರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಘನತ್ಯಾಜ್ಯ ವಿಲೇವಾರಿಯ ಸಂಶೋಧಕರು ಕೂಡ ಆಗಿರುವ, ಇದರ ಎಕ್ಸ್ಪರ್ಟ್ ಆಗಿರುವ ಕಿರಣ್ ಕುಲಕರ್ಣಿ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಪ್ರೊಫೆಸರ್ TV ರಾಮಚಂದ್ರ ರಾವ್ ಅವರು ಕೂಡ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆಯೇ BGML ಕಾರ್ಮಿಕರ ಸಂಘದ ಅಧ್ಯಕ್ಷ ಜಯಕುಮಾರ್ ಕೂಡ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಕೋಲಾರದಿಂದ ಜಾಯ್ನ್ ಆಗ್ತಾರೆ. ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋಣ ಚಿಕ್ಕ ಬ್ರೇಕ್ನ ನಂತರ.
ರಘುನಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಆರಂಭಿಸೋಣ. ಅದಕ್ಕಿಂತ ಮುಂಚಿತವಾಗಿ ಈ ಇಡೀ ಯೋಜನೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನಾವು ಗಮನಿಸೋದಿದ್ರೆ, KCDC ಕಡೆಯಿಂದ ಯೋಜನೆ ಮಾಡ್ತಾ ಇರ್ತಕ್ಕಂಥ ಏನಿದು ಯೋಜನೆ ಅನ್ನೋದನ್ನ ನೋಡೋದಿದ್ರೆ, ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ 2 ವೇಸ್ಟ್ ಪಾರ್ಕ್ಗಳನ್ನು ನಿರ್ಮಿಸುವಂಥದ್ದು KCDCಯ ಸದ್ಯದ ಯೋಜನೆ ಇರತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಕೋಲಾರ ಜಿಲ್ಲೆ KGF ಸಮೀಪದ ಮಾರಿಕುಪ್ಪಂ ಸಮೀಪ ಸುಮಾರು 1,000 ಎಕರೆ ಸರ್ಕಾರಿ ಗೋಮಾಳ, ಸರ್ಕಾರಿ ಜಮೀನಿನಲ್ಲಿ ವೇಸ್ಟ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು KCDCಯ ಯೋಜನೆ ಇರತಕ್ಕಂಥದ್ದು. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲೂ ಕೂಡ ಇದು ಮಧುಗಿರಿ ತಾಲೂಕಿನ ಬಾರ್ಡರ್ ಭಾಗದಲ್ಲಿ ಬರ್ತಕ್ಕಂಥ ಅಲ್ಲೂ ಕೂಡ ಸುಮಾರು 1,000 ಎಕರೆ ವಿಸ್ತೀರ್ಣದಲ್ಲಿ ಒಂದು ವೇಸ್ಟ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇರತಕ್ಕಂಥದ್ದು ಕರ್ನಾಟಕ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಇರುವಂತಹದ್ದು. ಹಾಗೆಯೇ ಬೆಂಗಳೂರಿಂದ 100 ಕಿಲೋಮೀಟರ್ ದೂರದ ಈ ವೇಸ್ಟ್ ಪಾರ್ಕ್ಗಳಿಗೆ ಗೂಡ್ಸ್ ರೈಲಿನ ಮೂಲಕವಾಗಿ ಕಸ ಸಾಗಾಟ ಆಗುತ್ತೆ. ಅಂದ್ರೆ ವ್ಯಾಗನ್ಗಳ ಮೂಲಕವಾಗಿ ಇದು ಈ ಕಸವನ್ನು ಸಾಗಿಸಲಾಗುತ್ತೆ. ಹಾಲಿ ಇರುವಂತಹ ರೈಲು ನಿಲ್ದಾಣಗಳಿಂದ, ಅಂದ್ರೆ ಏನು ಈ ರೂಟ್ನಲ್ಲಿ ಬರ್ತಕ್ಕಂಥ ರೈಲ್ವೆ ರೂಟ್ನಲ್ಲಿ ಬರ್ತಕ್ಕಂಥ ನಿಲ್ದಾಣಗಳೇನಿರ್ತವೆ ಅಲ್ಲಿಂದ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಅಂದ್ರೆ ಸುಮಾರು 4 ರಿಂದ 5 ಕಿಲೋಮೀಟರ್ ದೂರದಲ್ಲಿ ಬರ್ತಕ್ಕಂತಹ ಈ ವೇಸ್ಟ್ ಪಾರ್ಕ್ಗಳಿಗೆ ಹೊಸದಾಗಿ ರೈಲು ಹಳಿಗಳನ್ನ ಜೋಡಿಸಿ ಅದರ ಮೂಲಕವಾಗಿ ವೇಸ್ಟ್ ಅನ್ನ ಅಲ್ಲಿಗೆ ಸಪ್ಲೈ ಮಾಡ್ತಕ್ಕಂಥದ್ದು ಈ ಯೋಜನೆ ಒಟ್ಟಾಗಿ ಇರುವಂಥದ್ದು ಸೀಲ್ಡ್ ಆಗಿರುವಂಥ ವ್ಯಾಗನ್ ಅಲ್ಲಿ ಹೋಗುತ್ತೆ ಅನ್ನೋದನ್ನ KCDC ಹೇಳ್ಕೊಳ್ತಾ ಇರುವಂಥದ್ದು. ಖಾಸಗಿ ಕಂಪನಿಗಳ ಮೂಲಕವಾಗಿ ವೇಸ್ಟ್ ಪಾರ್ಕ್ ನಲ್ಲಿ ಕಸ ಸಂಸ್ಕರಣೆಯನ್ನು ಮಾಡಿಸುವಂತಹ ಒಂದು ಪ್ರಸ್ತಾವನೆಯು ಕೂಡ KCDC ಕಡೆಯಿಂದ ಇದೆ. ಯಾಕೆಂದ್ರೆ ಕೇವಲ KCDC ಮಾತ್ರ ಇದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಅನ್ನೋ ಕಾರಣಕ್ಕೆ ಖಾಸಗಿಯವರು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ಒಂದು ಯೋಜನೆಯು ಕೂಡ ಇರತಕ್ಕಂಥದ್ದು. ಕಸ ಸಂಸ್ಕರಣೆ ಮೂಲಕ ವಿದ್ಯುತ್, ಬಯೋಗ್ಯಾಸ್ಗೂ ಕೂಡ ಕಾಂಪೋಸ್ಟ್ ಉತ್ಪಾದನೆಗೆ ಆದ್ಯತೆ ನೀಡತಕ್ಕಂಥ ಉದ್ದೇಶ ಇಲ್ಲಿ ಇರತಕ್ಕಂಥದ್ದು. ಪ್ರಮುಖವಾಗಿ ಕಸ ಸಂಸ್ಕರಣೆಯನ್ನ ವಿದ್ಯುತ್, ಬಯೋಗ್ಯಾಸ್ ಮತ್ತು ಕಾಂಪೋಸ್ಟ್ ಈ 3 ಹಂತಗಳ ಮೂಲಕವಾಗಿ ನಾವು ಮಾಡ್ತೀವಿ ಅನ್ನೋದನ್ನ KCDC ಹೇಳ್ತಾ ಇದೆ. ಆದ್ರೆ ವಿಷಯ ಇರ್ತಕ್ಕಂಥದ್ದು, ಬೆಂಗಳೂರಿನಿಂದ ಹೊರಕ್ಕೆ ಒಮ್ಮೆ ಕಸ ತೆಗೆದುಕೊಂಡು ಹೋಗ್ತೀವಿ ಅನ್ನುವಂತ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದ್ರೆ ಬೆಂಗಳೂರಿನ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂತ ಕನಸನ್ನ ನಾವು ಕಾಣಬಹುದೇ ಹೊರತು ವಾಸ್ತವವಾಗಿ ಈ ಹಳ್ಳಿಗಳ ಬದುಕು ಏನಾಗುತ್ತೆ, ಜೀವಜಲದ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಬೆಂಗಳೂರಿನಲ್ಲಿ ನಮಗೆ ಗೊತ್ತಿರಲೇಬೇಕಾಗಿರುವಂಥದ್ದು, ಇದುವರೆಗೂ ಕೂಡ ಸೋರ್ಸ್ನಿಂದಲೇ ಕಸವನ್ನ ಸೆಗ್ರಿಗೇಟ್ ಮಾಡಬೇಕು ಅನ್ನುವಂಥದ್ದು 2015ರ ಡಿಸೆಂಬರ್ ತಿಂಗಳಲ್ಲಿ ಹೈಕೋರ್ಟ್ ಕಡ್ಡಾಯವಾದಂಥ ಒಂದು ಆದೇಶವನ್ನು ಹೊರಡಿಸಿದ ನಂತರವೂ ಕೂಡ ಬೆಂಗಳೂರಿನಲ್ಲಿ ಕಸ ವಿಂಗಡಣೆ ಆಗ್ತಾ ಇರೋದು ಕೇವಲ 40% ಭಾಗ ಮಾತ್ರ. ಹೀಗಾಗಿ ಮಿಶ್ರಣವಾಗಿ ಬಂದಿರತಕ್ಕಂಥ ಕಸದಿಂದ ಇವರು ಯಾವ ರೀತಿಯಾಗಿ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ, ಬಯೋಗ್ಯಾಸ್ ಉತ್ಪಾದನೆ ಮಾಡ್ತಾರೆ ಅಥವಾ ಕಾಂಪೋಸ್ಟ್ ಉತ್ಪಾದನೆ ಮಾಡುವಂಥದ್ದಕ್ಕೆ ಏನು ಪ್ಲಾನ್ ಇವರ ಕಡೆಯಲ್ಲಿದೆ, ಇದೆಲ್ಲದರ ಬಗ್ಗೆ ಕೂಡ ಮಾತಾಡೋಣ. ಕೆಂಚೇಗೌಡ್ರ ಮೂಲಕನೇ ಮಾತನಾರಂಭಿಸೋಣ. ಕೆಂಚೇಗೌಡ್ರೆ, ಹೊಸದಾಗಿ ನೀವು ಅಧ್ಯಕ್ಷರಾದ ನಂತರ ಒಂದು ಹೊಸ ದೊಡ್ಡದಾದಂಥ ಒಂದು ಯೋಜನೆಯನ್ನು KCDC ಮೂಲಕವಾಗಿ ಕೈಗೆತ್ತಿಕೊಂಡಿದ್ರು. ಇಷ್ಟು ದಿವಸ KCDC ತನ್ನದೇ ಆದಂಥ ವ್ಯಾಪ್ತಿ ಒಳಗಡೆ ಬೆಂಗಳೂರಿನಲ್ಲಿ ಏನು ಮಾಡಬಹುದು ಅನ್ನೋದ್ರ ಕಡೆಗೆ ಮಾತ್ರ ಗಮನ ಇತ್ತು. ಯಾಕೆ ಇಂಥದ್ದು ಯೋಜನೆ ಬಂತು ನಿಮಗೆ? ಯಾವ ಕಾರಣಕ್ಕಾಗಿ ಈ ಯೋಜನೆ ಇರುವಂಥದ್ದು? ಈ ಯೋಜನೆ ನಮ್ಮ KCDCಗಿಂತ ಮೊದಲು ಗೌರ್ಮೆಂಟು ಸ್ಟಾರ್ಟ್ ಮಾಡಿದೆ. ಮೊನ್ನೆ ನಮ್ಮ ಜಾರ್ಜು ಏನು ಅರ್ಬನ್ ಡೆವಲಪ್ಮೆಂಟ್ ಬೆಂಗಳೂರು ಸಿಟಿ ಇವರಿದ್ದಾರೆ, ಅವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಹಾಗೂ ನಮ್ಮ KCDC ಇರ್ತಕ್ಕಂಥ ಉಸ್ತುವಾರಿ ಇದ್ದಂಥ ಅಧಿಕಾರಿಗಳು ಎಲ್ಲರೂ ಹೋಗಿ ಸ್ಥಳ ಪರಿಶೀಲನೆ ಮಾಡಿದೆ. ಏನು ಕಾರಣ ಅಂದರೆ ನಮ್ಮಲ್ಲಿ ಒಂದು 8 ಘಟಕ ಇದೆ ಬೆಂಗಳೂರಲ್ಲಿ. 8 ಘಟಕದಲ್ಲಿ ಈಗ 2 ಘಟಕ ನಾವು ನಡೀತಾ ಇರೋದು, ಇನ್ನೆಲ್ಲ ಘಟಕಗಳು ಕ್ಲೋಸ್ ಆಗಿದೆ. ಅಲ್ಲಿ ಪ್ರೊಟೆಸ್ಟ್ ಇರ್ಬೋದು. ಆದರೂ ಬೆಂಗಳೂರಲ್ಲಿ ದಿನಕ್ಕೆ 4,000 ಟನ್ ಕಸ ಉತ್ಪತ್ತಿ ಆಗ್ತದೆ. ನಾವು ಅದನ್ನು ವಿಲೇವಾರಿ ಮಾಡ್ತಾ ಇರೋದು ಓನ್ಲಿ 800 ಟನ್ ಮಾತ್ರ. ಇನ್ನೆಲ್ಲ ಏನು ಮಾಡ್ತಾಯಿದ್ದೀರಿ ಬೆಂಗಳೂರಲ್ಲಿ ಅಂದರೆ ತಮಗೆ ಗೊತ್ತಿಲ್ಲ. ಅದು ಎಲ್ಲ ಎಲ್ಲಿ ಕ್ರಷರ್ಗಳಿದೆ, ಎಲ್ಲಿ ಕ್ರಷರ್ಲಿದ್ದು ಆಳ ಇದೆ, ಅಲ್ಲೆಲ್ಲ ಫಿಲ್ ಮಾಡಿ ನಾವು ಮಣ್ಣು ಹಾಕ್ತಾಯಿದ್ದೀರಿ. ಇದು ಶಾಶ್ವತವಾದ ಕೆಲಸ ಅಲ್ಲ. ಇದೆಲ್ಲ ಒಂದು 3 ಮಂತ್ಸು 4 ಮಂತ್ಸ್ಗೆ ಬೆಂಗಳೂರು ತಕ್ಕಂಥ ಎಲ್ಲ ಕ್ರಷರ್ಗಳಲ್ಲಿ ಕಸ ತುಂಬೋದಾಗ್ತದೆ. ಆಮೇಲೆ ಆಲ್ಟರ್ನೇಟಿವ್ ಏನು ನಮ್ಗೆ ಬೇಕಲ್ಲ ಬೆಂಗಳೂರು ಕಸ. 4,000 ಟನ್ ಎಲ್ಲಿ ಹಾಕ್ತೀರಿ? ಬೃಹತ್ ಸಮಸ್ಯೆ ಆಗುತ್ತೆ ಒಂದು 6 ತಿಂಗಳು ಬಿಟ್ಟ ಮೇಲೆ. ಈಗ ನಾವು KCDC ಘಟಕದಲ್ಲಿ ನಮ್ಮ 400 ಟನ್ ಮಾತ್ರ ನಾವು ಡೈಲಿ ಇದು ಮಾಡ್ತಾಯಿದ್ದೀರಿ. ಅದು ಓವರಾಗಿ ಆಗ್ತಾಯಿದೆ. ನಮ್ಮದು ಕೆಪಾಸಿಟಿ 350 ಇದ್ದರೂ 400 ಟನ್ ಮಾಡ್ತಾಯಿದ್ದೀರಿ. ಬೇರೆ ಎಲ್ಲ ಘಟಕಗಳಲ್ಲಿ 50, 100. ಒಂದು ಹೈಕೋರ್ಟ್ ಡಿಸಿಷನ್ ಪ್ರಕಾರ ನಮಗೆ ಒಂದು ಯಾವುದು ನಮಗೆ ಲಿಂಗದೇವರನಹಳ್ಳಿ, ದೊಡ್ಡಬಿರ್ಕಲ್ಲು, ಸುಬ್ರಾಯನಪಳ್ಳ ಎಲ್ಲ ನಿಂತೋಗಿದೆ. ಅಲ್ಲಿ ಪ್ರೊಟೆಸ್ಟ್ ಇರ್ಬೋದು, ಅಲ್ಲೇ ಇದೆ. ಮೊನ್ನೆ ಮುಖ್ಯಮಂತ್ರಿಗಳು ಹೋದ ವರ್ಷನೇ ಇದಕ್ಕೆ 460 ಕೋಟಿ ಕೊಟ್ಟಿದ್ದಾರೆ, ರಿನ್ಯೂವೇಷನ್ ಆಗಿದೆ. ಬಟ್ ಎಲ್ಲ ನಿಂತೋಗಿದೆ ಸ್ಥಳೀಯರು ವಿರೋಧದ ಮೇಲೆ. ಆಲ್ಟರ್ನೇಟಿವ್ ನಮ್ಗೆ ಬೇಕಲ್ಲ ಏನನ್ನ. ಬೆಂಗಳೂರಿನ ಸ್ಥಳೀಯರು ವಿರೋಧಿಸ್ತಾರೆ ಬೆಂಗಳೂರಿನ ಕಸವನ್ನೇ.
ಆದ್ರೆ ಬೆಂಗಳೂರಿನ ಹೊರಗಡೆ ಎಲ್ಲಿಗೆ ಹೋಗಿ ಕಳಿಸ್ತೀರಿ? ಹಾಗಾದ್ರೆ ಅಲ್ಲಿನವ್ರು ಹಾಗಾದ್ರೆ ಮನುಷ್ಯರಲ್ಲ ಅಂತ ನಾವು ಒಂದು ಯೋಚನೆ ನಾವು ಇದೆಯಾ? ಮನುಷ್ಯರು ಅಂತಲ್ಲ, ಆ ಪ್ರಶ್ನೆ ಅಲ್ಲ. ಈಗ ನಾವು ಏನು ಒಂದು ಜಾಗನ ಗುರುತಿಸಿ ಮಾಡಿದ್ದಾರೆ, ಅಲ್ಲಿ ಒಂದು 3-4 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವುದೇ ವಿಲೇಜ್ ಇಲ್ಲ. ಈ ಊರು KGF ನವ್ರು ಹೇಳ್ತಾರೆ ನಾವು ಬೆಮ್ಮೆಲಲ್ಲಿ ಆಗ್ತಾ ಇಲ್ಲ, ಇದು ಇನ್ನ ಬಹಳ ದೂರ ಹೋಗ್ತದೆ. ಅಲ್ಲಿ 3-4 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವುದೂ ವಿಲೇಜಸ್ ಇಲ್ಲ. ಈಗ ಲೇಟೆಸ್ಟ್ 18 ಏನು ನಮ್ಮ ಡಿಸೆಂಬರ್ ಅಲ್ಲಿ ಗ್ರೀನ್ ಬೆಲ್ಟ್ ಆಫ್ ಇಂಡಿಯಾದವರು ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ನಮಗೆ. ಏನು ನೀವು ಸುತ್ತು ಹೋದ್ಮೇಲೆ 500 ಮೀಟರ್ ರೇಡಿಯಸಲ್ಲಿ ಗ್ರೀನ್ ಬೆಲ್ಟ್ ರೆಡಿ ಮಾಡಬೇಕು, ಅಂದರೆ ಗಿಡ ಮರ ಮಾಡಬೇಕು, ಗ್ರೀನ್ ಬೆಲ್ಟ್ ರೆಡಿ ಮಾಡಬೇಕು, ಅದರಲ್ಲಿ ಒಂದು ಪಾರ್ಕ್ ಮಾಡಬೇಕು. ಪಾರ್ಕ್ ಮಾಡಿ ಒಂದು 50 ಎಕರೆ ರೇಡಿಯಸಲ್ಲಿ ಒಂದು ಯೂನಿಟ್ಗಳು ಮಾಡಿ ಪ್ರೈವೇಟವ್ರು ಕೊಡಬೇಕು. ಪ್ರತಿಯೊಂದು ಯೂನಿಟಲ್ಲೂ ಬಯೋಗ್ಯಾಸ್, ಆಮೇಲೆ ಕರೆಂಟು, ಆಮೇಲೆ ಕಾಂಪೋಸ್ಟ್ ಗೊಬ್ಬರ ಉತ್ಪತ್ತಿ ಆಗಬೇಕು. ಪ್ರತಿಯೊಂದಕ್ಕೂ ನಾವು ಗ್ರೀನ್ ಬೆಲ್ಟ್ ಮಸ್ಟ್ ಆ್ಯಂಡ್ ಶುಡ್. ಬೆಂಗಳೂರಲ್ಲಿ ಎಲ್ಲಿ ನಾವು ಗ್ರೀನ್ ಬೆಲ್ಟ್ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಈಗ ನಮ್ಮ KCDC ಕೂಡ್ಲಲ್ಲಿ ಇದೆಯಲ್ಲ, ನಾವು ಏನು ಗ್ರೀನ್ ಬೆಲ್ಟ್ ಇತ್ತು 500 ಮೀಟ್ರ್ ಯಾರು ಬಿಟ್ಟಿಲ್ಲ, ಅಟ್ಯಾಚ್ಡ್ ಕಾಂಪೌಂಡ್ ಅಪಾರ್ಟ್ಮೆಂಟ್ ಕಟ್ಟಿಬಿಟ್ಟಿದ್ದಾರೆ. ನಮ್ಮದು ಯೂನಿಟ್ ಆಗಿರೋದು 1971 ಇವ್ರು ಕಟ್ಟಿರೋದು 2010. ಈಗ ಇವರು ಯಾರ್ದು ಹಾಗಾದ್ರೆ ಅಂತ ಜವಾಬ್ದಾರಿ ಎಲ್ಲರೂ ಇದ್ದಾರೆ ಇದರಲ್ಲಿ. ಎಸ್ ಕೆಂಚೇಗೌಡರೆ ಮಾತಾಡ್ತೀರಿ, ಚರ್ಚೆನ ನಾವು ಮುಂದುವರಿಸೋಣ. ಅದಕ್ಕಿಂತ ಮುಂಚಿತವಾಗಿ ಈ ಬೆಂಗಳೂರಿನಲ್ಲಿ ಇರತಕ್ಕಂಥ ಕಸ ವಿಲೇವಾರಿ ಘಟಕಗಳ ಸ್ಥಿತಿಗತಿಯ ಬಗ್ಗೆ ಕೂಡ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಬೇಕಾಗಿರುತ್ತದೆ. ಬೆಂಗಳೂರಿನಲ್ಲಿ ಇರತಕ್ಕಂಥ ಯೂನಿಟ್ಸ್ ಯಾವ ರೀತಿಯಾಗಿದೆ, ಕೆಪಾಸಿಟಿ ಎಷ್ಟಿದೆ, ಸದ್ಯ ಕಸದ ಸ್ಥಿತಿಗತಿ ಹೇಗೆ ಬೆಂಗಳೂರಲ್ಲಿ ಇದೆ, BBMP ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ ಉತ್ಪಾದನೆ ಆಗುವಂತಹ ಕಸದ ಪ್ರಮಾಣ 4000 ಟನ್ ಅನ್ನುವಂಥದ್ದು ಪ್ರತಿನಿತ್ಯ ಉತ್ಪಾದನೆ ಆಗುತ್ತೆ ಅಂದ್ರೆ, ಅದು ಇದಕ್ಕಿಂತ ಜಾಸ್ತಿ ಆಗುತ್ತೆ ಅನ್ನುವಂಥ BDA ಕೂಡ ಹೇಳ್ತಾ ಇರುವಂಥದ್ದು. ಇದಕ್ಕಿಂತ ಜಾಸ್ತಿ ಆಗುತ್ತೆ ಅನ್ನುವಂಥ ಅವರು ಹೇಳ್ತಾರೆ. ಆದ್ರೆ ಪ್ರತಿನಿತ್ಯ 1800 ಟನ್ ಕಸ ಸಂಸ್ಕರಿಸುವಂತಹ ಸಾಮರ್ಥ್ಯದ 6 ಕಾಂಪೋಸ್ಟ್ ಘಟಕಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆದ್ರೆ ಎಲ್ಲವೂ ಕೂಡ ಈಗ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ವಾಸ್ತವ. ಒಟ್ಟು ಇದರ ಕೆಪಾಸಿಟಿ ಇರುವಂತದ್ದು 4800 ಟನ್ ಅಷ್ಟು. ಸಂಸ್ಕರಣಾ ಘಟಕಗಳಲ್ಲಿ ವಿಂಗಡಿಸಿರ್ತಕ್ಕಂತಹ ಹಸಿ ಕಸವನ್ನ ಸಂಸ್ಕರಣೆಗೆ ಬೇಕಾದಂತಹ ತಂತ್ರಜ್ಞಾನ ಮಾತ್ರ ಇಲ್ಲಿರುವಂತದ್ದು. ಏನೋ ಈ ಘಟಕಗಳೇನಿದ್ದಾವೆ ಇವುಗಳಲ್ಲಿ ಹಸಿ ಕಸವಾಗಿ ಅದು ಬಂದಾಗ ಅದನ್ನ ಸಂಸ್ಕರಿಸತಕ್ಕಂತ ತಂತ್ರಜ್ಞಾನ ಇಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ ಮಿಶ್ರಣವಾಗಿ ಬಂದಂತ ಸಂದರ್ಭದಲ್ಲಿ ಅದನ್ನ ಸಂಸ್ಕರಿಸೋದಿಲ್ಲ ಇವರು. ಬೆಂಗಳೂರಿನಲ್ಲಿ ಸದ್ಯ 40%ಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಕಸ ಮೂಲದಲ್ಲಿ ವಿಂಗಡಣೆ ಆಗ್ತಾ ಇದೆ. ಸೆಗ್ರಿಗೇಷನ್ ಅನ್ನುವಂಥದ್ದು ಕೇವಲ 40%ಗಿಂತ ಕಡಿಮೆ ಇದೆ ಬೆಂಗಳೂರು ನಗರದಲ್ಲಿ. ಹಾಗೇನೆ ಇನ್ನು ಪ್ರಮುಖವಾಗಿ ಇರ್ತಕ್ಕಂಥ ಇನ್ನೊಂದು ಅಂಶ ಏನಂದ್ರೆ, ಪ್ರತಿನಿತ್ಯ ಸುಮಾರು 2000 ಟನ್ ಅಷ್ಟು ಮಿಶ್ರ ಘನತ್ಯಾಜ್ಯವನ್ನ 4 ಘಟಕಗಳಲ್ಲಿ BBMP ಲ್ಯಾಂಡ್ ಫಿಲ್ ಮಾಡ್ತಾ ಇದೆ. ಆ ಮೂಲಕವಾಗಿ ಲ್ಯಾಂಡ್ ಫಿಲ್ಗೆ ಇನ್ನೂ ಕೂಡ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು BBMP ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸದ್ಯದ ಸ್ಥಿತಿ ಇದು. ಸರ್ಕಾರ ಕಾಂಪೋಸ್ಟ್ ಘಟಕಗಳನ್ನ ಕಸದಿಂದ ವಿದ್ಯುತ್ ಉತ್ಪಾದನಾ ಘಟಕವಾಗಿ ಪರಿವರ್ತನೆಗೆ ಈಗಾಗಲೇ ನಿರ್ಧಾರವನ್ನು ಕೈಗೊಂಡಿದೆ. ಅದಕ್ಕೆ ಬೇಕಾದಂತ ರಿನೋವೇಷನ್ಸ್ ಅನ್ನ ಕಾಂಪೋಸ್ಟ್ ಘಟಕಗಳಲ್ಲೂ ಕೂಡ ಮಾಡ್ಕೊಂಡಿರುವಂತದ್ದು. ಒಟ್ಟು ಇದರ ಕೆಪಾಸಿಟಿಯನ್ನ ಸುಮಾರು 3100 ಟನ್ಗೆ ಹೆಚ್ಚಳ ಮಾಡ್ಕೊಳ್ಬೇಕು ಪ್ರತಿನಿತ್ಯ ಈ ವಿದ್ಯುತ್ ಉತ್ಪಾದನೆಯ ಘಟಕದಲ್ಲಿ ಅನ್ನುವಂಥದ್ರ ಬಗೆಗಿನ ಇದು ಕೂಡ ಇನ್ನು ನಿರ್ಮಾಣ ಚಾಲ್ತಿಯಲ್ಲಿದೆ. ಇನ್ನು ಅಷ್ಟೇ ಇದು ಕಮಿಷನ್ ಆಗಬೇಕಾಗಿದೆ. BDA ಅಂದಾಜು ಪ್ರಕಾರ 2031 ವೇಳೆಗೆ ಬೆಂಗಳೂರು ನಗರದಲ್ಲಿ ಪ್ರತಿನಿತ್ಯ 18,390 ಟನ್ ಅಷ್ಟು ಕಸ ಉತ್ಪಾದನೆ ಆಗುತ್ತೆ ಅನ್ನುವಂಥದ್ದು BDA ಅಂದಾಜಿಸಿರತಕ್ಕಂಥ ಕಸದ ಒಟ್ಟು ಪ್ರಮಾಣ ಬೆಂಗಳೂರಿಗೆ ಇರತಕ್ಕಂತಹ ಅಂಶ. ಇದರ ಬಗ್ಗೆ ಚರ್ಚೆನ ಮುಂದುವರಿಸೋಣ. ಯಾಕಂದ್ರೆ ಸದ್ಯದ ಸ್ಥಿತಿಗತಿ ಹೀಗಿದೆ. ಕಿರಣ್ ಕುಲಕರ್ಣಿ ಅವರು, ತಾವು ಯಾವ ರೀತಿಯಾಗಿ ನೋಡ್ತೀರಿ? ಈಗ ಹಾಗಾದ್ರೆ ಈ ರೀತಿಯಂತ ಹೊಸ ಇದು ಸೊಲ್ಯೂಷನ್ ಅಂತ ಸರ್ಕಾರದವರು ತಮ್ಮದೇ ಆದ ವಿಧದಲ್ಲಿ ನೋಡ್ತಾ ಇದ್ದಾರೆ. ಬಟ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಅಂದರೆ, ನಮ್ಮ ಪ್ರೆಸಿಡೆಂಟ್ ಸಾಹೇಬ್ರು KCDC ಚೇರ್ಮನ್ ಅವರು ಹೇಳಿರೋ ಹಾಗೆ ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ 7 ಘಟಕಗಳಿದೆ. ಅದರಲ್ಲಿ 2 ಘಟಕಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಅದರಲ್ಲಿ ಒಂದನ್ನು KCDC, ಇನ್ನೊಂದು ದೊಡ್ಡ ಬಿದರ್ಕಲ್, ಅದು ಸಣ್ಣ ಪ್ರಮಾಣದ ಘಟಕ. ಬಟ್ ಆದರೂ ಕೂಡ ಅದು ಇವತ್ತಿಗೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಮಾಡೋದಷ್ಟೇ ಅಲ್ಲ, ಅಲ್ಲಿಂದ ಉತ್ಪಾದಕರಿಂದ RFDನ ಅವರು ಗುಲ್ಬರ್ಗಾದಲ್ಲಿರ್ತಕ್ಕಂಥ ಸಿಮೆಂಟ್ ಫ್ಯಾಕ್ಟರಿಗಳಿಗೆ ರೈಲ್ ಸೇವೆಯಿಂದ ಸರಬರಾಜು ಮಾಡೋದಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಆಲ್ರೆಡಿ. ನೆಕ್ಸ್ಟ್ ಬರುತ್ತೆ ಈ ನಮ್ಮ ಮಾಗಡಿ ರೋಡಲ್ಲಿರ್ತಕ್ಕಂತಹ 2 ಘಟಕಗಳು. ಅವುಗಳಲ್ಲಿ ಕೆಲವೊಂದು 6 ರಿಂದ 8 ತಿಂಗಳ ಕೆಳಗಡೆಗೆ ತುಂಬ ಪ್ರೊಟೆಸ್ಟು ಎಲ್ಲ ಬಂತು. ಅದು ಒಂದೇ ಅಲ್ಲ, ಎಲ್ಲ ಕಸದ ಘಟಕಗಳಲ್ಲಿ ಪ್ರಶ್ನೆ ಬರ್ತಾ ಇರೋದು ದುರ್ವಾಸನೆ ಎಂಬತಕ್ಕಂಥ ಒಂದೇ ಕಾರಣಕ್ಕೆ. ಅದಕ್ಕೆ ನಾನು ಈ ವೇದಿಕೆಯಿಂದನೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ನಮ್ಮ ಜೊತೆಗೆ ಮಾಜಿ ಮೇಯರ್ ಆಗಿದ್ದಂತಹ ನಮ್ಮ ಮಂಜುನಾಥ ರೆಡ್ಡಿ ಅವರಿದ್ದರು, ಅವ್ರ ಜೊತೆಗೂ ಕೂಡ ಕರ್ಕೊಂಡು ಹೋಗಿ ಮಾಡಿ ತೋರಿಸಿದ್ದಿದೆ. ಅವರು ನೋಡಿ ಒಪ್ಪಿಸಿ ಅದಾಗಿದ್ದಾಗ ಅಲ್ಲಿ ಜನ ಕಂಪ್ಲೇಂಟ್ ಮಾಡಿದರು, ನೀವು ಬರ್ತಾ ಇದ್ದೀರಿ ಅಂತ ಕ್ಲೀನ್ ಮಾಡಿದ್ದಾರೆ ವಿನಃ ಮಾಡಿಲ್ಲ ಅಂತ. ಕಾರಣ ಏನು ಅಂದರೆ, ಆ 7 ಘಟಕಗಳು ಪ್ರೈವೇಟ್ನವರಿಗೆ ಕೊಟ್ಟಿದ್ದರು ಒಡಂಬಡಿಕೆಯ ಮೂಲಕ. ಅದೆಲ್ಲ ನಮಗೆ ಗೊತ್ತಿಲ್ಲದೇ ಇರೋ ವಿಷಯ. ಬಟ್ ಏನೇ ಆದರೂ ಅವು ಒನ್ ಆಫ್ ದ ಬೆಸ್ಟ್ ಕಾರ್ಸ್ ಅಂದಂಗೆ ಬೆಸ್ಟ್ ಪ್ಲ್ಯಾಂಟ್ಸ್ ದೇ ಹ್ಯಾವ್ ಬಿಲ್ಟ್. ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಘಟಕಗಳ ಬಗ್ಗೆ ನಾನೆಲ್ಲನೂ ನೋಡಿದ್ದೀನಿ, ಚೆನ್ನಾಗಾಗಿದೆ. ಆದರೆ ಅದನ್ನು ಮೇಂಟೆನೆನ್ಸಲ್ಲಿ ಎಲ್ಲೋ ತಪ್ಪುತ್ತಾ ಇದೆ ಅನ್ನೋದು ಮೊಟ್ಟ ಮೊದಲನೇದು. ಅದೊಂದು ಸರಿಯಾಗಿದ್ದೇ ಆದರೆ ಖಂಡಿತ
ಹೊರಗಡೆ ಹೋಗ್ತಕ್ಕಂಥ ಅವಶ್ಯಕತೆ ಬರಲಿಕ್ಕಿಲ್ಲ. ಯಾಕೆಂದರೆ ಒಂದೊಂದರಲ್ಲೂ ಕೂಡ 300 400 ಟನ್ನಷ್ಟು ಪ್ರೊಸೆಸ್ ಮಾಡಿದ್ದೇ ಆದರೆ ಅಲ್ಲಿ ಬರ್ತಕ್ಕಂಥದ್ದು, ಈಗ ನೀವು ಹೇಳಿರೋ ಹಾಗೆ ಈ ಕಸನ ವಿಂಗಡಿಸಬೇಕಾದಂಥದ್ದು ಬಹು ಅಮೂಲ್ಯವಾದ ಘಟಕ. ಯಾಕೆಂದರೆ ಈ ಡಿಗ್ರೇಡಬಲ್ ಕಾಂಪೊನೆಂಟ್ ಅಂದರೆ ಈ ಕೊಳೆಯೋ ಪದಾರ್ಥ ಏನಿದೆ, ಹಸಿ ಕಸ, ಅದರಿಂದ ದುರ್ವಾಸನೆ ಬರುತ್ತೆ. ವೆರಸ್ ಡ್ರೈ ವೇಸ್ಟ್, ಪ್ಲಾಸ್ಟಿಕ್ ಆಗ್ಬೋದು, ಕಾರ್ಡ್ಬೋರ್ಡ್ ಆಗ್ಬೋದು, ರೊಟ್ಟಾಗ್ಬೋದು, ಅವುಗಳೆಲ್ಲ ರೀಸೈಕಲಬಲ್ ಮೆಟೀರಿಯಲ್. ಅವನ್ನು ಮನೆಯಲ್ಲಿ ಅಥವಾ ಅಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಅದು ಎಲ್ಲಿ ಶೇಖರಣೆ ಆಗುತ್ತೆ ಅಲ್ಲೇ ಇಟ್ಟಿದ್ದೇ ಆದರೂ ಕೂಡ ದುರ್ವಾಸನೆ ಬರಲ್ಲ, ನೊಣ ಬರಲ್ಲ. ಈ ಹಸಿ ಕಸನ ಮಾತ್ರ ಇಮ್ಮಿಡಿಯೇಟಾಗಿ ವಿಲೇವಾರಿ ಮಾಡಬೇಕಾಗತ್ತೆ. ಸೊ ಇದು ಮಾಡಿದ್ದೇ ಆದರೆ ಇದಕ್ಕೆ ಒಂದು 2 ವರ್ಷದ ಹಿಂದೆ ರಮಾಕಾಂತ್ ಅಂತ ಅವರ BBMP ಅಡ್ವೈಸರ್ ಇದ್ದಾರೆ, ಅವರೊಂದಿಗೆ ನಾವು ಸಾಕಷ್ಟು ಕೆಲಸ ಮಾಡಿದ್ದೀವಿ. ಅವರು ಕೆಲವೊಂದು ಪಾಯಿಂಟ್ ಸಜೆಸ್ಟ್ ಮಾಡಿದರು. ಏನು, ಕೆಲವು ಬಡಾವಣೆಗಳಲ್ಲಿ ಅಲ್ಲೇ ಒಂದು ಯೂನಿಟ್ಸ್ ಮಾಡಿ BBMP ಮೂಲಕ ಅಲ್ಲಿ ಈ ವೇಸ್ಟನ್ನು ತೊಗೊಂಡೋಗೋದು, ಅಂದರೆ ಡ್ರೈ ವೇಸ್ಟ್ ಬರ್ತಕ್ಕಂಥದ್ದು, ಬೀಟ್ ಪ್ಲಾಸ್ಟಿಕ್ ಬಾಟಲ್ ಅಥವಾ ರೊಟ್ಟು ಏನೇ ಇದು ತೊಗೊಂಡೋಗಿ ಕೊಟ್ಟರೆ ಅದಕ್ಕೆ ಒಂದು ದರಾನ ಫಿಕ್ಸ್ ಮಾಡಿದ್ದಾರೆ. ರೊಟ್ಟಿಗೆ ಇಷ್ಟು ಈ ಪ್ರಕಾರ ತಗೊಳ್ತಾ ಇರೋದ್ರಿಂದ ಇದು 4,000 ಟನ್ ಏನು ಹೇಳ್ತಾ ಇದ್ದೀರಿ, ಇದು 6,000 ಮುಂಚೆನೇ ಇತ್ತು, ಇನ್ನ ಜಾಸ್ತಿ ಆಗಿರಬೇಕು ಅಂತ ನನ್ನ ಅಂದಾಜು. ಕಿರಣ್ ಕುಲಕರ್ಣಿ ಅವರೇ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಹಾಗೇನೆ ನಮ್ಮ ಜೊತೆಗೆ BGML ಕಾರ್ಮಿಕರ ಸಂಘದ ಅಧ್ಯಕ್ಷ ಜಯಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ ಕೋಲಾರದಿಂದ. ಜಯಕುಮಾರ್ ಅವರೇ, ತಾವೇನು ಹೇಳ್ತೀರಿ, ಈಗ KGF ನಲ್ಲಿ BGML ನ ವ್ಯಾಪ್ತಿಯಲ್ಲಿ ಇದನ್ನ ಮಾಡೋದಿಲ್ಲ, ಅದರ ಬದಲಿಗೆ ಅದರಿಂದಲೂ ಕೂಡ ಸ್ವಲ್ಪ ಮುಂದೆ ಹೋಗಿ ನಾವು ಇದನ್ನ ಮಾಡ್ತಾ ಇರುವಂತದ್ದು, ಕಸ ವಿಲೇವಾರಿಯನ್ನ ಮಾಡ್ತಾ ಇರುವಂತದ್ದು, ಸುಮಾರು 3-4 ಕಿಲೋಮೀಟರ್ ಸುತ್ತಮುತ್ತ ಯಾವುದೇ ಹಳ್ಳಿ ಇರೋದಿಲ್ಲ ಅನ್ನುವಂತ ಕೂಡ KCDC ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಆದ್ರೆ ತಾವು ಇದಕ್ಕೆ ಯಾಕೆ ವಿರೋಧವನ್ನ ಮಾಡ್ತಾ ಇರತಕ್ಕಂಥದ್ದು? It is Hariprasad, it is entirely wrong misguidance by the KCDC chairman. I first ನಾನು ಪ್ರೊಟೆಸ್ಟ್ ರಿಜಿಸ್ಟರ್ ಮಾಡಿಸ್ತೀನಿ. ಸ್ಥಳ ಪರಿಶೀಲನೆ ಮಾಡಿನಿ ಎಂದು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ. ನಾವು ಬೆಂಬಲ್ನಲ್ಲಿ ಯಾಕಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಚೇರ್ಮನ್ ಅವರು. ಬೆಂಬಲಿಂದ BGML ಏರಿಯಾ ಶುರು ಆಗುತ್ತೆ. 12,500 ಎಕರೆ ಜಮೀನು ಸುಮಾರು 8 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಇದೆ. ಬೆಂಬಲ್ ಬಿಟ್ಟು 3 ಕಿಲೋಮೀಟರ್ ಅಂದ್ರೆ ನಮ್ಮ BGML ಏರಿಯಾ ಬರುತ್ತೆ. ಫಸ್ಟ್ ಅವ್ರ ಗಮನಕ್ಕೆ ತರಿಸ್ತೀನಿ ಚೇರ್ಮನ್ ಅವರೇ, ಈ BGML ಏರಿಯಾ ಆಲ್ರೆಡಿ ಇಟ್ ಈಸ್ ಎ ನೋಟಿಫೈಡ್ ಏರಿಯಾ ಫಾರ್ ಮೈನಿಂಗ್. ನೀವು ಚೇರ್ಮನ್ ಅವರೇ, ಈ BGML ಏರಿಯಾ ಆಲ್ರೆಡಿ ನೋಟಿಫೈಡ್ ಏರಿಯಾ ಫಾರ್ ಆಕ್ಯುಪೇಷನಲ್ ಡಿಸೀಸ್ ಕಾಲ್ಡ್ ಸಿಲಿಕಾಸಿಸ್. ಏನೇ ಪರಿಶೀಲನೆ ಮಾಡಿದಿರಾ ನೀವು? ನನ್ಗೆ ಹರಿಪ್ರಸಾದ್ ಅವರು, ನನ್ಗೆ ಏನು ಗೊತ್ತಾಗ್ತಂದ್ರೆ, ವೆನ್ಎವರ್ ಈ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ BGML ಪುನರಂಭ ಮಾಡಿಸ್ತೀವಿ ಅಂತ ಬಂದ್ರೆ ಇಂಥ ಡಿಪಾರ್ಟ್ಮೆಂಟ್ ಅವ್ರಿಗೂ ಜಸ್ಟ್ ಟು ಡೈವರ್ಟ್ ದಿ ಅಟೆನ್ಷನ್ ಆಫ್ ದ ಗವರ್ಮೆಂಟ್ ಗೆ ಅಟೆನ್ಷನ್ ಮಾಡಬಾರ್ದು, ಇಲ್ಲಿ ರಿವೇಲ್ ಆಗಬಾರ್ದು ಅಂದ್ಬಿಟ್ಟು ಇಂಥ ಮಾಹಿತಿಗಳು KGF ತರ್ತಾರೆ. ನೀವು ನೋಡಿ, ನಾನು ಆಲ್ರೆಡಿ TV9 ನಲ್ಲಿ ಅನುತ್ಯಾಜ್ಯ ಮಾಡುವಾಗ ಆವಾಗ ರಿವೇಲ್ ಇತ್ತು, ಗ್ಲೋಬಲ್ ಟೆಂಡರ್ ಆಲಾಯಿತು. ಈಗ ಇದೇ ಕೇಂದ್ರ ಸರ್ಕಾರ ಒಂದು ಆರ್ಡಿನೆನ್ಸ್ ಮಾಡಿ ಸ್ಟೇಟ್ ಸರ್ಕಾರಕ್ಕೆ BGML ಕೊಡಿಸ್ತೀವಿ ಪುನರಂಭ ಮಾಡಿ ಅಂತ ಒಂದು ನಿರ್ಧಾರಕ್ಕೆ ಬಂದ ತಕ್ಷಣ ಏನು ಸರ್ಕಾರ ಇದೆ, ಎಷ್ಟು ಡಿಪಾರ್ಟ್ಮೆಂಟ್ಗಳಿದೆ, ಒಂದು ಕೋಆರ್ಡಿನೇಷನ್ ಇಲ್ವಾ? ಆ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ನವರು KGF ನಲ್ಲಿ ಮೈನ್ಸ್ ಮಾಡಿಸಿದೆ ಅಂತ ನಮ್ಮ ಹತ್ರ ಒಪ್ಪಿಗೆ ಮಾಡ್ತಾರೆ. ಇದೇ ಕರ್ನಾಟಕ ಸರ್ಕಾರದಲ್ಲಿರುವ ಈ KCDC ಡಿಪಾರ್ಟ್ಮೆಂಟ್ ಅವರು ಐಡೆಂಟಿಫೈ ಮಾಡ್ತಾರೆ. KGF is not at all a suitable place to dump the business center. Yes, ಜಯಕುಮಾರ್ ಅವರೇ, ಮಾತಾಡ್ತೀನಿ ನನ್ನ ಜೊತೆಗೆ ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಜಯಕುಮಾರ್ ಅವರೇ, ಈ ಸಮಸ್ಯೆಯ ವಿಚಾರದ ಬಗ್ಗೆ ಮಾತಾಡೋಣ. ಏನು KGF ನ ಸಮೀಪದಲ್ಲಿರ್ತಕ್ಕಂಥ ಮಾರಿಕುಪ್ಪಂನಲ್ಲಿ ನಾವು ಸುಮಾರು 1,000 ಎಕರೆ ಸರ್ಕಾರಿ ಜಮೀನಲ್ಲಿ ಇದು ಮಾಡ್ತೀವಿ. ಸರ್ಕಾರಿ ಜಮೀನಲ್ಲಿ ಮಾಡಿದ ತಕ್ಷಣ ಸುತ್ತಮುತ್ತಲ ಭಾಗಕ್ಕೆ ಇದರಿಂದ ಆಗತಕ್ಕಂಥ ಪರಿಸರಕ್ಕೆ ಆಗತಕ್ಕಂಥ ಮಾಲಿನ್ಯ ವಿಸ್ತರಣೆ ಆಗೋದಿಲ್ಲ ಅನ್ನುವಂಥದ್ದು ಏನಾದರೂ ಸರ್ಕಾರಿ ನಿಯಮಾವಳಿಗಳು ಏನಾದರೂ ಇದೆಯಾ ನಮ್ಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಮಾತನ್ನ ಮುಂದುವರಿಸೋಣ. ಪ್ರೊಫೆಸರ್ TV ರಾಮಚಂದ್ರ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ ಚಿಕ್ಕ ಬ್ರೇಕ್ ನಂತರ. ಬ್ರೇಕಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ರಾಜ್ಯದ ಮುಖ್ಯಮಂತ್ರಿಯಾಗಿ 2013ರಲ್ಲಿ ಪ್ರಮಾಣವಚನವನ್ನು ಸ್ವೀಕರಿಸಿ ಕೇವಲ 1 ತಿಂಗಳ ಅವಧಿಯಲ್ಲಿ ಜೂನ್ ತಿಂಗಳಿನಲ್ಲಿನೇ ಅವರು 2013ರ ಜೂನ್ ತಿಂಗಳಿನಲ್ಲಿ ಅವರು ಹೇಳಿದಂಥ ಒಂದು ಮಾತು, 6 ತಿಂಗಳಲ್ಲಿ ಬೆಂಗಳೂರಿನ ಕಸದ ಸಮಸ್ಯೆ ನಾನೊಂದು ಪೂರ್ಣ ವಿರಾಮವನ್ನು ಹಾಡ್ತೀನಿ, ಇದನ್ನು ಸರಿಪಡಿಸ್ತೀನಿ ಅನ್ನುವಂಥದ್ದನ್ನು. ನಂತರ ಎಲೆಕ್ಷನ್ ಬಂದಾಗ, BBMP ಎಲೆಕ್ಷನ್ ಬಂದಾಗ CM ಸಿದ್ದರಾಮಯ್ಯ ಅವರು ಹೇಳಿದ್ದು, ಬೆಂಗಳೂರಿನ ಕಸ ಅನ್ನುವಂಥದ್ದು ಇದು ಕಸ ಅಲ್ಲ, ಇದು ಬಂಗಾರ, ಇದರಿಂದ ನಾವು ಬಂಗಾರದ ರೀತಿಯಾದಂಥ ಆದಾಯವನ್ನು ಜನರೇಟ್ ಮಾಡ್ಬೋದು. ಆದರೆ ಯಾವುದೂ ಕೂಡ ಆದಾಯ ಜನರೇಟ್ ಮಾಡ್ತಾ ಇಲ್ಲ, ಬದಲಿಗೆ
BBMP ಇವತ್ತು ಕಸಕ್ಕಾಗಿ, ಕಸ ವಿಲೇವಾರಿಗಾಗಿ ಬಳಕೆ ಮಾಡ್ತಕ್ಕಂಥ ಖರ್ಚನ್ನ ಮತ್ತಷ್ಟು ಜಾಸ್ತಿ ಮಾಡ್ಕೊಂಡಿದೆ ಹೊರತು ಎಲ್ಲೂ ಒಂದು ಪೈಸೆ ಕಡಿಮೆ ಅಂತೂ ಆಗಲ್ಲ. ಅದರಿಂದಾಗಿ ಆದಾಯವನ್ನ BBMP ಅಂತೂ ಪಡ್ಕೊಳ್ತಾ ಇಲ್ಲ. ಈಗ KCDC ಹೊಸದಂತ 2 ಪ್ಲಾಂಟ್ಗಳನ್ನ, 2 ಪಾರ್ಕ್ಗಳನ್ನ ಮಾಡೋದಕ್ಕೆ ರೆಡಿ ಆಗ್ತಾ ಇರುವಂತದ್ದು. ಪ್ರೊಫೆಸರ್ ರಾಮಚಂದ್ರ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ? ಈ ರೀತಿಯಾಗಿ 100 ಕಿಲೋಮೀಟರ್ ದೂರಕ್ಕೆ ರೈಲ್ನ ಮೂಲಕವಾಗಿ, ರೈಲ್ವೆ ವ್ಯಾಗನ್ ಮೂಲಕವಾಗಿ ಹೋಗುವಂತದ್ದು, ಅಲ್ಲಿ ನಾವು ಎಲ್ಲವೂ ಕೂಡ ಎನ್ವಿರಾನ್ಮೆಂಟಲ್ ಗ್ರೀನ್ ಬೆಲ್ಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ KCDCಯ ಈ ವಾದ ಎಷ್ಟರ ಮಟ್ಟಿಗೆ ಸರಿಯಾಗಿರ್ತಕ್ಕಂಥದ್ದು? ಅದು ಒಂದು ಮೂರ್ಖತನದ ಪರಮಾವಧಿ ಅಂತಲೇ ನಾನು ಹೇಳಬೇಕು. ಯಾಕಂದರೆ ನಾವು ಕಸದ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಕಸ ಉತ್ಪನ್ನ ಆಗ್ತಾ ಇರೋದ್ರಲ್ಲಿ 70% to 75% ಆರ್ಗ್ಯಾನಿಕ್, ಅಂದರೆ ಜೈವಿಕ ಕ್ರಿಯೆಗೆ ಸೂಕ್ತವಾದ ಕಸ. ಎಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಮಿಸ್ಮ್ಯಾನೇಜ್ಮೆಂಟ್ ಆಗ್ತಾಯಿದೆ. ನಾವು ಅದು ಸರಿಯಾಗಿ ಕಲೆಕ್ಟ್ ಮಾಡಿ ಲೊಕೇಶನ್ ಅದೇ ರೆಸ್ಪೆಕ್ಟಿವ್ ವಾರ್ಡಲ್ಲಿ ಟ್ರೀಟ್ ಮಾಡಿದರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಇವ್ರುಗಳಿಗೆ ಅದು ಮ್ಯಾನೇಜ್ಮೆಂಟಲ್ಲಿ ಸ್ವಲ್ಪ ನ್ಯೂನತೆ ಇರೋದ್ರಿಂದ ಮ್ಯಾನೇಜ್ಮೆಂಟ್ ಅದಷ್ಟೇ ಅಲ್ಲ, ಇವ್ರುಗಳು ಎಲ್ಲೊಂದ್ ಕಡೆಯಲ್ಲಿ ಜನಕ್ಕೆ ನೀವು ಮನೆಯಲ್ಲೇ ಸೆಗ್ರಿಗೇಟ್ ಮಾಡಿ ಅಂತ ಹೇಳಿದ್ರೆ ಅವ್ರು ನಾಳೆ ವೋಟ್ ಹಾಕಲ್ವೇನೋ ಅನ್ನೋ ಭಯ ಆಗ್ತಾ ಇದೆಯಾ ಅಂತ ಇಲ್ಲ. ಇನ್ನು ನಾವು ಬಹಳಷ್ಟು ಸಜೆಷನ್ ಕೊಟ್ಟಿದ್ದೇವೆ. ಒಂದು ಹೇಳ್ತಾರೆ 6,000 ಟನ್ ಉತ್ಪನ್ನ ಆಗುತ್ತೆ ಅಂತ, ಬರೀ ಎಲ್ಲನೂ ನಂಬರ್ ಜಾಸ್ತಿ ಹೇಳ್ಕೊಂಡೋದೇ ಒಂದು ಇದಾಗ್ತಾ ಇದೆ. ನಮ್ಮ ಅಭ್ಯಾಸದ ಪ್ರಕಾರ 3,000 to 3,200 ಇದಾಗುತ್ತೆ ಬೆಂಗಳೂರಿನಲ್ಲಿ ಉತ್ಪನ್ನ ಆಗ್ತದೆ. ನಾವು ಅನಾಲಿಸಿಸ್ ಮಾಡಿ ಹೈಕೋರ್ಟ್ಗೆ ರಿಪೋರ್ಟ್ ಕೊಟ್ಟಿದ್ದೀವಿ 3 ವರ್ಷದ ಹಿಂದೆ. ಇಲ್ಲಿ ಏನಾಗಿದೆ ಅಂದರೆ ನಾವು ಒಂದು ಸಜೆಷನ್ ಕೊಟ್ಟಿದ್ದು ಇನ್ಸೆಂಟಿವ್ ಬೇಸ್ಡ್ ಕಲೆಕ್ಷನ್ ಸಿಸ್ಟಮ್ ಅಂತ. ಅಂದರೆ ಮೊಬೈಲ್ ವ್ಯಾನ್ ಇಟ್ಟು ಪ್ರತಿಯೊಂದು ಲೇನಲ್ಲೂ ನಾವು ಕಲೆಕ್ಟ್ ಮಾಡಿ ಯಾರು ಸೆಗ್ರಿಗೇಟೆಡ್ ವೇಸ್ಟ್ ಕೊಡ್ತಾರೋ ಅವ್ರಿಗೆ ಇನ್ಸೆಂಟಿವ್ ಕೊಡೋದು, ಯಾರು ಮಾಡಲ್ವೋ ಅವ್ರಿಗೆ ಪೆನಾಲ್ಟಿ. ಫಾರ್ ಎಕ್ಸಾಂಪಲ್ ₹1 per kg ಆರ್ಗ್ಯಾನಿಕ್ ವೇಸ್ಟ್ ಸೆಗ್ರಿಗೇಟ್ ಮಾಡಿದವ್ರಿಗೆ, ಯಾರು ಮಾಡಲ್ವೋ ಅವ್ರಿಗೆ ₹10 ಅಥವಾ ₹5 ಆ ಥರ ಮಾಡಿದಾಗ ಆಟೋಮೆಟಿಕ್ಕಾಗಿ ಪ್ರತಿಯೊಬ್ಬರೂ ಸೆಗ್ರಿಗೇಟ್ ಮಾಡಿ ಕೊಡ್ತಾರೆ. ಇವಾಗ ಆ ಸೆಗ್ರಿಗೇಷನ್ ಅಟ್ ಸೋರ್ಸ್ ಆಯಿತು. ಅದಾದ ಮೇಲೆ ಅದೇ ಏರಿಯಾದಲ್ಲಿ ಪ್ರೋಸೆಸಿಂಗ್ ಯಾರ್ಡ್ ಇಟ್ಕೊಂಡು ಪುನರ್ವಿಂಗಡಣೆ ಮಾಡಿಕೊಂಡು ಮತ್ತೆ ಅಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಅಲ್ಲಿ ರೆಸಿಡೆಂಟ್ ಅಸೋಸಿಯೇಷನಲ್ಲೂ ಇದಾಗುತ್ತೆ. ಹಾಗಾಗಿ ಅಲ್ಲಿ ಇದು ಆಗುತ್ತೆ. ಈ ಸ್ಥಳಗಳಿದೆ ಬೆಂಗಳೂರಿನಲ್ಲೇನು ಅಂತ ಇದಿಲ್ಲ. ಇವ್ರಿಗೇನು ಅಂದರೆ ಇದೊಂದು ರೀತಿಯ ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರ್ ಮಾಫಿಯಾದಿಂದ ನಮ್ಮ ಈ ತೊಂದರೆಗಳು. ಇದು ಮೂಲ ಕಾರಣ. ಇದು ನಾನು ಕಳೆದ 10 ವರ್ಷದಿಂದ ಅಭ್ಯಾಸ ಮಾಡಿದ್ದೀನಿ, ಕೆಲವೊಂದು ಲೇಖನಗಳನ್ನು ಬರೆದಿದ್ದೀನಿ. ಎಲ್ಲಿವರೆಗೆ ಈ ಮಾಫಿಯಾಗಳ ಇದಿರುತ್ತೋ ಅಲ್ಲಿವರೆಗೆ ನಮ್ಮ ಬೆಂಗಳೂರಿನಲ್ಲಿ ಇದಿರುತ್ತೆ. ಈಗ ನೀವು ಸರ್ಕಾರದ ಇದಕ್ಕೆ ಕಾನೂನುಗಳು ನೋಡ್ಬೋದು. ನಮ್ಮ ಸಾಲಿಡ್ ವೇಸ್ಟ್ ರೂಲ್ 2016 ಇದೆ. ಮತ್ತು ಅದರಲ್ಲೇ ದಿ ಕನ್ಸ್ಟ್ರಕ್ಷನ್ ಡೆಮಾಲಿಷನ್ ವೇಸ್ಟ್ ಬಗ್ಗೆನೂ ಹೇಗೆ ನಿರ್ವಹಣೆ ಮಾಡಬೇಕು ಅಂತಿದೆ. ಅದೆರಡೂ ಮಿಕ್ಸ್ ಆಗಬಾರ್ದು ಅಂತಿದೆ. ಆರ್ಗ್ಯಾನಿಕ್ ವೇಸ್ಟ್ ಇದನ್ನ ಟ್ರೀಟ್ ಮಾಡಬೇಕು, ಬಯೋಗ್ಯಾಸ್ ಇದು ಮಾಡಬೇಕು ಅಂತಿದೆ. ಇದನ್ನು ನಾವು ಮಾಡಿದೆ. ನಾವು ರೈಲಲ್ಲಿ ತೊಗೊಂಡೋಗೋದು, ಯಾಕೆ ರೈಲಲ್ಲಿ ಅವರು ಚಂದ್ರನಿಗೆ ತೊಗೊಂಡೋಗ್ಬಿಡ್ಲಿ? ಇದು ಎಲ್ಲನೂ ಬರೀ ಮೂರ್ಖತನದ ಇದು. ಅದನ್ನು ತೊಗೊಂಡೋಗೋದಕ್ಕೆ ಇನ್ನಷ್ಟು ಎನರ್ಜಿ ಹಾಕೋವಂಥ ಇದಿದೆ. ಅಂದರೆ ಇಲ್ಲಿ ವೈಜ್ಞಾನಿಕ ಇದು ಮಿಸ್ ಆಗಿರೋದು ನಮ್ಗೆ ತಿಳಿದು ಬರುತ್ತೆ. ಇದು ಇಟ್ ಕ್ಯಾನ್ ಬಿ ಟ್ರೀಟೆಡ್. ಇವಾಗ ಪರಿಸರದ ನಿಯಮ ಏನು ಉತ್ಪನ್ನ ಆಗಿದ್ದು ಅಲ್ಲಿ ಇದಾಗೋದು ಒಂದು ನಿಯಮ. ಈಗ ಹಳ್ಳಿಗೆ ತೊಗೊಂಡೋಗಿ ಹಾಕಿ ಹಳ್ಳಿ ಜನಕ್ಕೆ ಇದು ಮಾಡ್ತೀವಿ ಅಂದರೆ ಅಲ್ಲಿ ನೀರು, ಅಲ್ಲಿ ಪರಿಸರ ಕಲುಷಿತ ಮಾಡೋದಕ್ಕೆ ಬೆಂಗಳೂರಿನವ್ರಿಗೆ ಏನು ಅಧಿಕಾರ ಇದೆ? ಕೋಲಾರದವರಾದರೂ ಭಾರತದ ಪ್ರಜೆಗಳೇ. ಅವರ ಇದು ಭೂಮಿನ ನಾವು ಹಾಳು ಮಾಡೋ ಅಷ್ಟು ಇದು ಮೂರ್ಖರು ನಾವು ಯಾಕೆ ಆಗಬೇಕು? ಇಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಇಲ್ಲಿ ಕೆಂಚೇಗೌಡರು ಇದ್ದಾರೆ, ಅವರು ಇದು ನಾನು ಬಂದಾಗ ಇದು ಮಾಡ್ತಾರೆ. ನಾನು ದಯವಿಟ್ಟು ಇವ್ರಿಗೆ ಕೇಳೋದು, ನಾವು 21ನೇ ಶತಮಾನದಲ್ಲಿದ್ದೀವಿ. ದಯವಿಟ್ಟು ಇನ್ನೂ ಮೂರ್ಖತನದ ಇದು ನೀವು ನಮಗೆ ತೋರಿಸ್ತಾ ಇರಬೇಡಿ. ಸಾಕಾಗಿದೆ ನಮಗೆ. ಈ ಸೈಂಟಿಫಿಕ್ ಇನ್ಪುಟ್ ತಗೊಳ್ಳಿ, ಮಾಡಿ ನೀವು. ಎಸ್ ಪ್ರೊಫೆಸರ್ TVR ಮಾತಾಡ್ತೀನಿ ನಿಮ್ಮ ಜೊತೆಗೆ. ಕೆಂಚೇಗೌಡರು, ಯಾಕೆ ಇದನ್ನ ಕೇಳ್ತಿರೋದು ಅಂದರೆ ಸೋರ್ಸ್ ಅಲ್ಲಿ ಸೆಗ್ರಿಗೇಟ್ ಆಗ್ತಾ ಇಲ್ಲ. ನೀವು ಅಲ್ಲಿ ತಗೊಂಡು ಹೋಗಿ ಹೇಗೆ ನೀವು ಇದರಿಂದ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ಏನನ್ನ ಮಾಡ್ತೀರಿ? ಅದೊಂದು ಮೊದಲು ಸೋರ್ಸ್ ಅಲ್ಲಿ ಆಗಲ್ಲ ಅಂತ ನಾನು ಒಪ್ಕೊಂಡೆ. ನಾನು ಇಲ್ಲಿ NGO ಅಲ್ಲಿ ಇದ್ದೀನಿ, ನಾನು ಅಲ್ಲಿ ಅಸೋಸಿಯೇಟ್ ಪ್ರೆಸಿಡೆಂಟ್. ನಾವು ಮನೆಯಲ್ಲಿ ಏನು ಹಸಿರು ದಳ ಇದೆ ಅವ್ರು ಹೋಗಿ ಕಲೆಕ್ಟ್ ಮಾಡ್ತಾರೆ. ಕೆಲವರು ಈಗ ಹೊಸದಾಗಿ ಬಂದಿದ್ದಾರೆ ಸಾಫ್ಟ್ವೇರು, ಇವರೆಲ್ಲ ಏನು ಮಾಡ್ತಾರೆ, ನಮ್ಮಲ್ಲಿ ಯಾವುದು ಅವ್ರು ಬೆಳಗ್ಗೆ ಹೋದರೆ ರಾತ್ರಿ ಬರೋದು. ನಾವು ಕಸ ಇಟ್ಟ ಟೈಮಲ್ಲಿ ಕಸದಲ್ಲಿ ಇರಲ್ಲ. ಅವ್ರೇನು ಮಾಡ್ತಾರೆ, ಬೆಳಗ್ಗೆ ಕಾರಲ್ಲಿ ಹೋಗಿ ಎತ್ತಿ ರೋಡಲ್ಲಿ ಹಾಕ್ಬಿಟ್ಟು ಬರ್ತಾರೆ. ನೀವು ಕೋರ್ಮಂಗಲಕ್ಕೆ ಬನ್ನಿ, ಸೇಲ್ ಟ್ಯಾಕ್ಸ್ ಆಫೀಸ್ ಮುಂದೆ ನೋಡಿ, ಅಲ್ಲಿ ದೊಡ್ಡ ಕಸದ ಇದಾಗ್ತದೆ. ಯಾರು ಮಾಡ್ತಾ ಇಲ್ಲ. 40% ಆಗ್ತಾ ಇರೋದು ನಿಜ. ಕೆಂಚೇಗೌಡ್ರೆ, ನಿಮಗೆ ಎಕ್ಸಾಂಪಲ್ ಇದೇ ಶಾಂತಿನಗರ ವಾರ್ಡ್ ಹೇಳ್ತೀನಿ. ನಾವಿರುವಂತ ಶಾಂತಿನಗರ ವಾರ್ಡ್ ನಲ್ಲಿ 90% ಸೆಗ್ರಿಗೇಟ್ ಆಗುತ್ತೆ. ಬೆಂಗಳೂರಲ್ಲಿ ಅತಿ ಹೆಚ್ಚು ಸೆಗ್ರಿಗೇಟ್ ಆಗುತ್ತೆ. ಆಗದೇ ಇಲ್ಲ ಅಂತ ಹೇಳಿಲ್ಲ. ನಾವೆಲ್ಲರೂ ಕೂಡ ನಾವು ಇರ್ತಕ್ಕಂಥ ಏರಿಯಾದಲ್ಲಿ ನಾನು ಹೇಳ್ತಾ ಇರುವಂತದ್ದು, ಇಲ್ಲಿ ಜನಗಳೇ ಸೇರ್ಕೊಂಡು ಮಾಡಿದ್ರೆ ಯಾವುದೇ ಅಪಾರ್ಟ್ಮೆಂಟ್ ಇಲ್ಲ, ಎಲ್ಲ ಲೈನ್ ಅಲ್ಲಿ ಇರುವಂತಹ ಮನೆಗಳ ಜನ ಸೆಗ್ರಿಗೇಟ್ ಮಾಡಿ. ಯಾಕೆ ನಿಮ್ಗೆ ಹಾಗಾದ್ರೆ ಕಂಪಲ್ಸರಿ ಆಗಿ ದಂಡ ಹಾಕೋದಕ್ಕೆ ಧೈರ್ಯ ಇಲ್ಲ? ಫಸ್ಟ್ ಆಫ್ ಆಲ್ ದಂಡ ಹಾಕೋದಿಲ್ಲ ಯಾರು ಕೂಡ.
ದಂಡ ಹಾಕಿದ್ರೆ ವೋಟರ್ ಬೇಜಾರು ಮಾಡ್ಕೋತಾರೆ ಅಂತ ಭಯ ಯಾಕಂದ್ರೆ ಮೂರು ನಾನು ನಿಮ್ದೊಂದು ಅಂತ ಹೇಳ 3 ರಾಜಕೀಯ ಪಕ್ಷಗಳವರು ಕೊಟ್ಟಿರುವಂತ ಮ್ಯಾನಿಫೆಸ್ಟೋದಲ್ಲಿ ಕೂಡ ನಾವು ಕಸವನ್ನು ಸೆಗ್ರಿಗೇಟ್ ಮಾಡೋದು ವಾರ್ಡ್ ಲೆವೆಲ್ ಅಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ ಹೊರತು ಮನೆಯಲ್ಲಿ ಸೆಗ್ರಿಗೇಷನ್ ಅನ್ನು ಕಂಪಲ್ಸರಿ ಮಾಡ್ತಾರೆ ಹೇಳುವಂತ ಧೈರ್ಯ ಯಾಕೆ ಪ್ರದರ್ಶಿಸೋದಿಲ್ಲ? ನೀವು ಹೇಳಿದ್ದು ನಾನು ಒಪ್ಕೊಂತೀನಿ ನೋಡಿ. ಇದು ನೀವು ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು 460 ಕೋಟಿ ಕೊಟ್ಟರು, 8 ಘಟ್ಟಗಳ ಪುನರ್ ನಿರ್ಮಾಣ ಆಗಿದೆ, 8 ಘಟ್ಟಗಳು. ಈಗ ಕಾಸ್ಟ್ ಎಷ್ಟು ಎಸ್ಕಲೇಷನ್ ಎಷ್ಟಾಯ್ತು? ಇವಾಗ 800 ಕೋಟಿ ರೂಪಾಯಿ ಅವರಿಗೆ ಏರಿಕೆ ಮಾಡಿದ್ರಲ್ಲ, ಏನ್ ಫಲ? ಇನ್ನ ಏನ 8 ಘಟ್ಟಗಳಲ್ಲಿ ಈಗ ನಡೀತಾ ಇರೋದು 4 ಕೋರ್ಟ್ ಆರ್ಡರ್ ಇದೆ, ಹೈಕೋರ್ಟ್ ಆರ್ಡರ್ ಕ್ಲೋಸ್ ಮಾಡಿ ಅಂತ. ಇನ್ನು ನಡೀತಾ ಇರೋದ್ರಲ್ಲಿ 4, ಅದರಲ್ಲಿ KCDC 2. ಈ 4 ಘಟ್ಟಗಳಲ್ಲಿ ನಮ್ಗೆ ಹ್ಯಾಂಡ್ ಓವರ್ ಮಾಡಲಿ KCDC ಮುಖ್ಯ. ನಮ್ಗೆ ₹1 ಸಹಾಯಧನ ಯಾವುದೇ ಸರ್ಕಾರದಿಂದ ಬರಲ್ಲ. ಸರಿ ಕೆಂಚೇಗೌಡ್ರೆ, ಈಗ ನೀವು ಇಲ್ಲಿಂದ ಕಸವನ್ನ ಆಸ್ ಇಟ್ ಈಸ್ ಮಿಕ್ಸ್ಡ್ ವೇಸ್ಟ್ ತಗೊಂಡು ಹೋಗ್ತೀರಿ, ಏನ್ ಮಾಡ್ತೀರಿ ಅಲ್ಲಿ? ನೋಡಿ ಲ್ಯಾಂಡ್ ಫಿಲ್ ಅಲ್ಲದೆ ನೀವು ಇನ್ನೇನ್ ಮಾಡ್ತೀರಿ ಅಂತ ಹರಿಪ್ರಸಾದ್ ನೀವು ಹೇಳಿದ್ ನಿಜ. ಸರ್ ಒಂದ್ ನಿಮಿಷ, ಮಂಡೂರಲ್ಲಿ ಒಂದು ಘಟಕ ಮಾಡಿದ್ ನಾನು, ಅಲ್ಲಿ ಪಕ್ಕದ ಊರೋನೇ. ಮಂಡೂರಲ್ಲಿ ಏನ್ ಮಾಡಿದ್ರು ಗೊತ್ತಾ? ಇಲ್ಲಿಂದ ತಗೊಂಡು ಹೋಗೋ ಓಲ್ಡ್ ಮಡ್ರಾಸ್ ರೋಡ್ ಅಲ್ಲಿ ಕಸ ಚೆಲ್ಕೊಂಡು ಹೋದ್ರು. ಯಾರು ಕಸದ ಸಾಗಾಣಿಕೆ ಇದೇ ಮಂಡೂರಲ್ಲೂ ಕೂಡ ಪ್ರೊಸೆಸಿಂಗ್ ಮಾಡ್ತೀವಿ ಅಂತ ಹೇಳ್ಕೊಂಡು ಏನಾಯ್ತು ಗೊತ್ತಾ? ಅಲ್ಲಿ ಯೂನಿಟ್ ಏನಾಯ್ತು ಗೊತ್ತಾ? ಯಾರೋ ಒಬ್ಬ ಆಂಧ್ರ ಕಾಂಟ್ರಾಕ್ಟರ್ಗೆ 40 ಎಕರೆ ಜಾಗ ಕೊಟ್ರು ಈ ಪ್ರೊಸೆಸಿಂಗ್ ಯೂನಿಟ್ ಮಾಡಕ್ಕೆ. ಅವನೇನ್ ಮಾಡ್ತಾ ಕೆನರಾ ಬ್ಯಾಂಕ್ ಅಲ್ಲಿ ಅಡ ಇಟ್ಟ 100 ಕೋಟಿ ಇದು ತಗೊಂಡ ಲೋನು, ಕೈ ಎತ್ಬಿಟ್ಟು ಹೋಗ್ಬಿಟ್ಟೆ ಆಂಧ್ರದಿಂದ. ಏನ್ ಮಾಡಿದ್ರಿ? ಹೋಯ್ತು, ನಮ್ಮ ಮೇಲೆ ಕೇಸ್ ಹಾಕಿದೆ, ಕೇಸ್ ನಡೀತದೆ. ಕೇಸ್ ಎಷ್ಟು ದಿನ ನಡೀತದೆ? ನಿಮ್ಗೆ 1,000 ಎಕರೆಯಲ್ಲಿ ಇದೇ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಅದೇ ಆಗಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿ ಪರಮಾಗಿದ್ದಾರೆ. ಇದು ಒಂದು 2 ವರ್ಷ ಸೊಲ್ಯೂಷನ್ ಸಾಧ್ಯನೇ ಇಲ್ಲ ಹರಿಪ್ರಸಾದ್ ಅವರೇ. ಈಗ ಸಾಹೇಬ್ರು ಹೇಳಿದ್ರು ಇದೊಂದು ರೋಡ್ಗೆ ಸಂಬಂಧಪಟ್ಟಂಗೆ, ಒಂದು ವಾರ್ಡ್ಗೆ ಸಂಬಂಧಪಟ್ಟಂಗೆ ಅವ್ರು ಹೇಳಿದ್ರು. ಅದು ಕೆಲವು ಕಡೆ ನಡೀತಾ ಇದೆ, ಬೆಂಗಳೂರಲ್ಲಿ ಇಲ್ಲ. ವಾಲಂಟಿಯರ್ ನೀವು ಹೇಳಿದ್ರು ಶಾಂತಿನಗರದಲ್ಲಿ ನಡೀತಾ ಇದೆ. ನಿನ್ನೆ ನಮ್ಮ ಹರೀಶ್ ಅವರು ನಮ್ಮ ಸ್ನೇಹಿತರು ಕೆಲವು ಕಡೆ ಕಡಿತದೆ. ಅದೇ ಶಾಂತಿನಗರ ಅಸೆಂಬ್ಲಿ ಸೆಗ್ಮೆಂಟಲ್ಲಿ ನೀವು ಬನ್ನಿ, ಸೇಲ್ಸ್ ಟ್ಯಾಕ್ಸ್ ಆಫೀಸ್ ಎದುರು ಬನ್ನಿ, ಒಂದು ನಾಳೆ ನಿಮ್ಮ ಸ್ಟುಡಿಯೋ ನೀವು ಬನ್ನಿ, ನಾನು ಬರ್ತೀನಿ, ನೋಡಿ ಅಲ್ಲಿ ಪರಿಸ್ಥಿತಿ ಏನಿದೆ. ಯಾಕೆ ಅವ್ರ ಮೇಲೆ ಕಂಪಲ್ಸರಿ ಮಾಡಕ್ ಆಗೋದಿಲ್ಲ ಅಂತ ನಾನು ಕೇಳ್ತಿರೋದು. ನೋಡಿ ಇಲ್ಲಿ ಜಯಕುಮಾರ್ ಅವರೇ ತಾವೇನ್ ಹೇಳ್ತೀರಿ? ಬೆಂಗಳೂರಿನ ಕಸವನ್ನ ಹಾಗಾದ್ರೆ KGF ಗೆ ತಕೊಂಡ್ಬಂದು ಸರಿ BGML ಅಲ್ಲಿ ಅಲ್ಲ, BGM ನ ಪಕ್ಕದಲ್ಲಿ ಎಲ್ಲೋ ಇನ್ನೊಂದು ಕಡೆಯಲ್ಲಿ ಹಾಕ್ತಿವಿ, BGML ನ ಜಾಗದಲ್ಲಿ ಹಾಕಲ್ಲ ಅಂತ ಹೇಳಿದ ತಕ್ಷಣನೇ BGML ಏರಿಯಾ ಇರ್ಬೋದು ಅಥವಾ KGF ನ ಜನ ಇದನ್ನ ಪರವಾಗಿಲ್ಲಪ್ಪ ನಮ್ದಲ್ಲ, ಎಲ್ಲಿ ಯಾವುದೋ ಒಂದು ಸರ್ಕಾರಿ ಭೂಮಿಯಲ್ಲಿ ಹಾಕ್ತಾರೆ, ಹಾಗಾಗಿ ನಾವೇನು ಮಾಡಲ್ಲ ಅನ್ನುವಂತ ಈ ನಿರ್ಧಾರ ಏನಾದ್ರೂ ಇದೆಯಾ? ಇಲ್ಲ, ಇವರು BGML ಏರಿಯಾ ಬಿಟ್ಟು ಎಲ್ಲಿದೆ 1000 ಎಕರೆ ಗೋಮ್ಲಾ ಲ್ಯಾಂಡ್? ಅದು ಫಸ್ಟ್ ಆಫ್ ಆಲ್ ದಟ್ ಈಸ್ ಬ್ಯಾಡ್ ಇದೆ, ಅದು ದಟ್ಸ್ ರಾಂಗ್ ಮೆಸೇಜ್. ಎರಡನೇದು ಬಂದ್ಬಿಟ್ಟು KGF ಸರೌಂಡಿಂಗ್ ಬಿಟ್ಟು 8 ಕಿಲೋಮೀಟರ್ ದೂರದಲ್ಲಿ ಕಸ ಹಾಕೋದೇ ಸಾಧ್ಯ ಇಲ್ಲ. ಆಲ್ರೆಡಿ BGML ಇಸ್ ಆಲ್ರೆಡಿ ಹ್ಯಾವಿಂಗ್ ಅಂಡರ್ಗ್ರೌಂಡ್. ಆಲ್ರೆಡಿ ಇಲ್ಲಿ ಏನಾಗ್ತಾ ಇದೆ, ನಮ್ಮ KCDC ಚೇರ್ಮನ್ ಗಮನದಲ್ಲಿ ತರಬೇಕು. BGML ಮುಚ್ಚಿ 16 ವರ್ಷದಲ್ಲಿ ಆ ರಿಸೋರ್ಸಸ್ ಏನೇನಿದೆ, ಆ ಲ್ಯಾಂಡ್ ಆಗ್ಲಿ, ವಾಟರ್ ಆಗ್ಲಿ, ಏರ್ ಆಗ್ಲಿ, ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಾಗ್ಲಿ, ಎನ್ವಿರಾನ್ಮೆಂಟಲ್ ಅವರು ಸ್ಟಡಿ ಮಾಡೇ ಇಲ್ಲ. ಆಲ್ರೆಡಿ ಇಲ್ಲಿ ಆ 3 ಇದರಲ್ಲಿ ಜನ ತುಂಬಾ ಕಷ್ಟಪಡ್ತಾ ಇದ್ದಾರೆ. 1500 ಜನ ಸತ್ತು ಹೋಗಿದ್ದಾರೆ. ಕಾಯಿಲೆಗಳು, ಬೇಕಾದಷ್ಟು ಕಾಯಿಲೆಗಳು ಬಂದಿದೆ. ಇಲ್ಲಿ ಏನು KGF ಪಕ್ಕದಲ್ಲಿ ಯಾಕೆ ಏನಾಗುತ್ತೆ? ಆಲ್ರೆಡಿ ಈ ಸೈಲೆಂಟ್ ಗುಂಪಿಂದ ಪಕ್ಕದಲ್ಲಿರೋ ವಿಲೇಜ್ ನಲ್ಲಿರೋ 133 ವಿಲೇಜ್ ನಲ್ಲಿ ಒಂದು 50,000 ಜನ ಇನ್ನ ಹಾಳಾಗ್ತಾ ಇದ್ದಾರೆ. ಮತ್ತೆ ನೀವು ಬಂದು ಇಲ್ಲಿ ಕಸ ಹಾಕಿದ್ರೆ ಕುಡಿಯುವ ನೀರು, ಲ್ಯಾಂಡ್ ಎಲ್ಲ ನಮ್ಗೆ ಡ್ಯಾಮೇಜ್ ಆಗುತ್ತೆ. ಇದು ಹರಿಪ್ರಸಾದ್ ಅವರೇ, ಐ ವಾಂಟ್ ಟು ರಿಜಿಸ್ಟರ್ ಇವರು ಏನಂದ್ರೆ, ನೀವೆಲ್ಲ ಇದೆಲ್ಲ ಮಾಡೋದು ಏನಂದ್ರೆ ನಮ್ಮ ಹತ್ರ ಒಂದು ಫಿಯರ್ ಸೈಕಾಸಿಸ್ ಮಾಡಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತು, KGF ನಲ್ಲಿ ಒಂಥರ ಗೊಂದಲಗಳು ಆಗ್ತಾ ಇರಬೇಕು. KGF ಆಲ್ರೆಡಿ ಈಗ ಏನೋ ಹೊಸದಾಗಿ ನಾವು ಒಂದು ನ್ಯಾಷನಲ್ ಪಾರ್ಟಿ ಜೊತೆಯಲ್ಲಿ ಹೋದಾಗ ಈ KGF ನವ್ರನ್ನ ಬ್ರಾಂಡ್ ಮಾಡಬೇಕು. ಯಾವಾಗಲೂ ಜಗಳ ಮಾಡ್ತಾರೆ, ಯಾವಾಗಲೂ ಅಜಿಟೇಷನ್ ಮಾಡ್ತಾರೆ ಎಂದು ತರಬೇಕು ನಮ್ಗೆ. ಆಲ್ರೆಡಿ ನಮ್ಮ ಜನ 30,000 ಜನ ಕೂಲಿ ಆಗಿದ್ದಾರೆ. ಎಸ್ ಜಯರಾಜ್ ಅವರೇ, ಜಯಕುಮಾರ್ ಅವರೇ, ಬಂದು ಅದು ಸ್ಟಡಿ ಮಾಡಿ. ಎಸ್ ಜಯಕುಮಾರ್ ಅವರೇ, ಧನ್ಯವಾದ. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಹಾಗೆ ನಮ್ಮ ಜೊತೆಗೆ ಅಲ್ಲಿಂದ ವೈ ಸಂಪಂಗಿ ಅವರು ಮುಂದಿನ ಹಂತದಲ್ಲಿ ಜಾಯ್ನ್ ಆಗ್ತಾರೆ, ಅವ್ರ ಜೊತೆ ಕೂಡ ಮಾತಾಡೋಣ. ಯಾಕಂದ್ರೆ ಇಲ್ಲಿ ಬೆಂಗಳೂರಿನ ಕಸವನ್ನ ಹೊರಗಡೆ ತೆಗೆದುಕೊಂಡು ಹೋಗ್ತು. ಮಾವಳ್ಳಿ ಪುರ ಮತ್ತು ಮಂಡೂರಿನ ಎಕ್ಸಾಂಪಲ್ ನಮ್ಮ ಮುಂದೆನೆ ಈಗಾಗಲೇ ಜೀವಂತವಾಗಿರ್ತಕ್ಕಂಥದ್ದು. ಮಂಡೂರಿನ ಜನ CM ಸಿದ್ದರಾಮಯ್ಯನವರು ಅಲ್ಲಿಗೆ ಭೇಟಿ ಕೊಟ್ಟಾಗ ಅವ್ರಿಗೆ ಗಿರವಾಕಿ ಕೊನೆಗೆ CM ಸಿದ್ದರಾಮಯ್ಯನವರೇ ಹೇಳಿದ್ರು, ಇಲ್ಲ ನಾನು ಇದನ್ನ ಈ ವರ್ಷದ ಅಂತ್ಯಕ್ಕೆ ಮುಗಿಸ್ತೀನಿ, ಇಲ್ಲಿ ಲ್ಯಾಂಡ್ ಫಿಲ್ ಮಾಡಿಸೋದಿಲ್ಲ, ಇಲ್ಲಿ ಇರತಕ್ಕಂಥ ಕಸ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆ ಪ್ರಕಾರವಾಗಿ ಅಲ್ಲಿಂದ ಕಸವನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗುವಂಥದ್ದು ಅಥವಾ ಅಲ್ಲಿ ಕಸ ವಿಲೇವಾರಿ ಮಾಡುವಂಥದ್ದನ್ನ ನಿಲ್ಲಿಸಿದ್ರು. ಹಾಗಾದ್ರೆ KGF ನ ಮಾರಿಕುಪ್ಪಂ ಆಗಿರ್ಬೋದು ಅಥವಾ ಮಧುಗಿರಿಯ ಇನ್ನೊಂದು ಊರಿನಲ್ಲಿ ಆಗತಕ್ಕಂಥದ್ದಕ್ಕೆ ಇದಕ್ಕೆ ಯಾರು ಜವಾಬ್ದಾರು? ಸುತ್ತಮುತ್ತಲು ಹಳ್ಳಿ ಇಲ್ಲ ಅಂತ ಹೇಳಿದ ತಕ್ಷಣ ಆ ಜಾಗದಲ್ಲಿ ಹೋಗಿ ನಾವು ಕಸ ಸಂಸ್ಕರಣಾ ಘಟಕವನ್ನು ಮಾಡ್ತೀವಿ ಅನ್ನೋದಕ್ಕೆ ಯಾವ ರೀತಿಯಾದಂತಹ ವೈಜ್ಞಾನಿಕ ಕಾರಣಗಳಿದಾವೆ ಇದರಲ್ಲಿ? ಇದರ ಬಗ್ಗೆ ಕೂಡ ಚರ್ಚೆನ ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ.
ರಘುವೇಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ನಮ್ಮ ಜೊತೆಗೆ ಘನತ್ಯಾಜ್ಯ ವಿಲೇವಾರಿಯ ತಜ್ಞರಾಗಿರುವ ರಮಾಕಾಂತ್ ಅವರಿಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಮಾಕಾಂತ್ ಅವರೇ, ಕೆಸಿಡಿಸಿಯ ಈ ಯೋಜನೆ ರಾಜ್ಯ ಸರ್ಕಾರದ ಯೋಜನೆ ಇರತಕ್ಕಂಥದ್ದು 100 ಕಿಲೋಮೀಟರ್ ದೂರಕ್ಕೆ ರೈಲ್ನ ಮೂಲಕವಾಗಿ, ಗೂಡ್ಸ್ ರೈಲ್ ಮೂಲಕವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಆ ಮೂಲಕವಾಗಿ ವೇಸ್ಟ್ ಪಾರ್ಕ್ಗಳಲ್ಲಿ ಪ್ರೋಸೆಸ್ ಮಾಡ್ತೀವಿ ಬೆಂಗಳೂರಿನ ಕಸವನ್ನ ಅನ್ನುವಂಥದ್ದು. ತಾವೇನು ಹೇಳ್ತೀರಿ ಇದಕ್ಕೆ? ನೋಡಿ, ಇದನ್ನ ನಮ್ಮ ಎಕ್ಸ್ಪರ್ಟ್ ಕಮಿಟಿ ಗಮನಕ್ಕೆ ತಂದೇ ಇಲ್ಲ. ಓಕೆ, ನಾನಂತೂ ಇವಾಗ 1 ತಿಂಗಳು ಫಾರಿನ್ ಹೋಗಿದ್ದು, ಈಗ ತಾನೇ ಎಂಟರ್ ಆಗ್ತಾ ಇದ್ದೀನಿ. ಓಕೆ, ಆ ನ್ಯೂಸ್ ಪೇಪರ್ ನೋಡಿ, ಇಟ್ ವಾಸ್ ರಿಯಲಿ ಶಾಕಿಂಗ್. ಓಕೆ, ಅಂಡ್ ಇಟ್ ಈಸ್ ಕಂಟೆಂಪ್ಟ್ ಆಫ್ ಹೈಕೋರ್ಟ್ ಆರ್ಡರ್ ಆಲ್ಸೋ. ಹೌದು, ವಿ ಆರ್ ಸಪೋಸ್ ಟು ಡೂ ಡಿಸೆಂಟ್ರಲೈಸ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಹೌದು, ಸೆಗ್ರಿಗೇಷನ್ ಅಟ್ ಸೋರ್ಸ್. ವಿ ಆರ್ ವೈಲೇಟಿಂಗ್ MSW 2016 ಆಲ್ಸೋ. ಹೌದು, ಆಲ್ ವೈಲೇಷನ್ಸ್ ಆರ್ ದೇರ್. I don't know whose idea it is. ಇನ್ನು ಏರ್ಪೋರ್ಟ್ ಇಂದ ಟ್ರಾವೆಲ್ ಮಾಡ್ತಾ ಇದ್ದೀನಿ ಇವಾಗ ನಾವು. I don't know what exactly, but we were not consulted. Expert committee, nothing has come into us. ಎಸ್ ರಮಾಕಾಂತ್ ಅವರೇ, ಧನ್ಯವಾದ ಟಿವಿ ಜೊತೆಗೆ ತಮ್ಮ ಒಪಿನಿಯನ್ ಅನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಇದು ರಮಾಕಾಂತ್ ಅವರು, ಯಾಕಂದ್ರೆ ಬೆಂಗಳೂರಿನ ಕಸದ ವಿಚಾರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದಂಥವ್ರು ರಮಾಕಾಂತ್. ಆ ಕಾರಣಕ್ಕಾಗಿನೇ ಅವ್ರ ಜೊತೆಗೆ ನಾವು ಈ ಕಾರ್ಯಕ್ರಮದಲ್ಲಿ ಮಾತನಾಡಿಸಲೇಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನ ಟ್ರೈ ಮಾಡಿರುವಂಥದ್ದು. ರಮಾಕಾಂತ್ ಅವರು ಕೂಡ ಹೇಳ್ತಾ ಇರುವಂಥದ್ದು ಇದು ಕೋರ್ಟ್ನ ಆದೇಶದ ಉಲ್ಲಂಘನೆಯೂ ಕೂಡ ಆಗುತ್ತೆ ಅನ್ನೋದು. ಪ್ರೊಫೆಸರ್ ರಾಮಚಂದ್ರ ಅವರೇ, ತಾವೇನು ಹೇಳ್ತೀರಿ? ಯಾಕಂದ್ರೆ ಇಲ್ಲ, ನಾವು ಇದನ್ನು ಮಾಡ್ತೀವಿ, ಇದ್ರ ಮೂಲಕವಾಗಿ ಒಳ್ಳೇದಾಗುತ್ತೆ, ಯಾಕಂದ್ರೆ ಇದೊಂದೇ ಪರಿಹಾರ ಅನ್ನುವಂಥದ್ದಕ್ಕೆ ಈಗಾಗಲೇ ಸರ್ಕಾರ ಆ ನಿರ್ಧಾರಕ್ಕೆ ಬಂದ್ಬಿಟ್ಟಿದೆ. ಇದೊಂದೇ ಪರಿಹಾರ, ಇದು ಈ ರೀತಿಯಾಗಿ ತೆಗೆದುಕೊಂಡು ಹೋದ್ರೆ ಮಾತ್ರ ಪರಿಹಾರ. ಆ್ಯಕ್ಚುಲಿ ಇವ್ರುಗಳು ವೈಜ್ಞಾನಿಕವಾಗಿ ಯಾವುದನ್ನು ಯೋಚನೆ ಮಾಡಲ್ಲ. ಇವಾಗ ಅಲ್ಲಿ ಕಸ ಹಾಕೋದ್ರಿಂದ ಅಲ್ಲಿರುವ ಇದಕ್ಕೆ ತೊಂದರೆ ಆಗುತ್ತೆ. ನೀರಿನ ಮೇಲೆ ಬಹಳಷ್ಟು ಇದಾಗುತ್ತೆ. ಆಲ್ರೆಡಿ ಕೋಲಾರ ಮತ್ತೆ ಎಕ್ಸಾಂಪಲ್ ನಮ್ಮ ಮುಂದೆ ಇದೆ, ನಾವು ಅಭ್ಯಾಸ ಮಾಡಿ ತೋರಿಸಿದ್ದೀವಿ ಎಷ್ಟು ಕಂಟ್ಯಾಮಿನೇಷನ್ ಇದಾಗುತ್ತೆ ಅಂತ ತೋರಿಸಿದ್ದೀವಿ. ಮತ್ತು ಕೋಲಾರ KGF ಅಲ್ಲಿ ಆಲ್ರೆಡಿ ಫ್ಲೋರೈಡು ಆ ಪ್ರಾಬ್ಲಮ್ ಇದೆ. ಅದ್ರ ಜೊತೆ ಇದನ್ನು ಹಾಕಿ ಇದನ್ನು ಚಿಂತಾಜನಕ ಮಾಡ್ತಾರೆ. ಇವ್ರುಗಳು ಅರ್ಥ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಕಸದ ಇದು ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಇರೋದು ನಿರ್ವಹಣೆಯಲ್ಲಿ. ಇಲ್ಲಿರೋ ಕಾಂಟ್ರಾಕ್ಟರ್ಸು ಮತ್ತು ಕಾರ್ಪೊರೇಟರ್ಸು ಮತ್ತು ಇಂಜಿನಿಯರ್ಸು ಅವ್ರುಗಳ ನೆಕ್ಸಸ್ ನಾವು ತೆಗೆದಿದ್ದೀವಿ ಸಹ ಬೆಂಗಳೂರಿನ ಕಸನ ನಿರ್ವಹಣೆ ಭಾಳ ಈಸಿಯಾಗುತ್ತೆ. ಎರಡನೇದು, ಈಗ ನಮ್ಮ ಸ್ವಚ್ಛ ಭಾರತ ಪ್ರೋಗ್ರಾಮಲ್ಲಿ ಸ್ಕಿಲ್ ಇಂಡಿಯಾ ಇದೆ. ಇದೆರಡೂ ನಾವು ಅಡ್ವಾಂಟೇಜ್ ತೊಗೊಂಡ್ರೆ ಲಾಟ್ ಆಫ್ ಯಂಗ್ಸ್ಟರ್ಸ್ಗೆ ಕೆಲಸನೂ ಸಿಕ್ಕುತ್ತೆ. ಅಟ್ ದ ಸೇಮ್ ಟೈಮ್ ಅವರು ಕಸನೂ ನಿರ್ವಹಣೆ ಮಾಡಿದ್ರೆ ನಮ್ಮ ಸಿಟಿನೂ ಕ್ಲೀನ್ ಆಗುತ್ತೆ. ಅದನ್ನು ಮಾಡಲಿಕ್ಕೆ ಈಗ ಇರುವ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಇಲ್ಲ. ಯಾಕಂದರೆ ಅವ್ರ ಬ್ರೀಫ್ ಕೇಸಿಗೆ ಬೇಕಾಗಿರೋ ದುಡ್ಡು ಬರಬೇಕಾದ್ರೆ ಅವರ ಈ ನ್ಯೂನತೆಗಳು ಕಂಟಿನ್ಯೂ ಆಗಬೇಕು. ಅದಾದಾಗಲೇ ಅವ್ರಿಗೆ ಇದಾಗೋದು. ಹಾಗಾಗಿ ಮುಂದೆ ನಾವೇನಾದ್ರು ಮಾಡಬೇಕು ಅಂತಿದ್ರೆ ಡಿಸೆಂಟ್ರಲೈಸ್ ಟ್ರೀಟ್ಮೆಂಟ್ ನಮ್ಮ ಹೈಕೋರ್ಟ್ನವ್ರು ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಮಾಡಲೇಬೇಕಾಗಿದೆ. ಸೆಗ್ರಿಗೇಷನು, ಇನ್ಸೆಂಟಿವ್ ಬೇಸ್ ಸೆಗ್ರಿಗೇಷನ್ ಮಾಡಿದ್ರೆ ಅದು ವರ್ಕ್ ಆಗುತ್ತೆ. ಆ್ಯಕ್ಚುಲಿ ಅದನ್ನು ಮಾಡಿದ್ರೆ ಈ ಅಧಿಕಾರಿಗಳಿಗೆ ಮತ್ತು ಇವ್ರುಗಳಿಗೆ ದುಡ್ಡು ಮಾಡಲಿಕ್ಕಾಗಲ್ಲ. ಹಾಗಾಗಿ ಕಳೆದ 10 ವರ್ಷದಿಂದ ಬೆಂಗಳೂರಿನಲ್ಲಿ ಕಸದ ಇದನ್ನು ಜೀವಂತವಾಗಿ ಇಡೋದಕ್ಕೆ ಕಾರಣ ಏನು ಅಂದರೆ ನಮ್ಮ ಬಡ್ಡಿಂಗ್ ಪೊಲಿಟಿಷಿಯನ್ಸ್ ಇದ್ದಾರಲ್ಲ, ಕಾರ್ಪೊರೇಟರ್ಸ್, ಅವರು ಇದು ನಡೆಸ್ಕೊಳ್ಳೋಕ್ಕೋಸ್ಕರನೇ ಇದೆಲ್ಲ ನಡೀತಾ ಇರೋದು. ಇವಾಗ ಕೆಲವೊಂದು ಪ್ರದೇಶದಲ್ಲಿ ನಾವು ಅಭ್ಯಾಸ ಮಾಡಿದಾಗ ಕೆಲವೊಂದು ಕಡೆ ನನಗೆ ಥ್ರೆಟ್ಟು ಬಂದಿದೆ ಆ ಸ್ಥಳೀಯ ಕಾರ್ಪೊರೇಟರ್ಸಿಂದ. ಅಂದರೆ ಅವರ ಇದು ಎಷ್ಟು ಇದೆ ಅನ್ನೋದು, ಮಹತ್ವದ ಪಾತ್ರ ಇದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಎಸ್ ಪ್ರೊಫೆಸರ್ ರಾಮಚಂದ್ರ ಅವರೇ ಮಾತಾಡ್ತೀನಿ. ವೈ ಸಂಪಂಗಿ ಅವರೇ, ತಾವೇನು ಹೇಳ್ತೀರಿ? KGFನ BGML ಏರಿಯಾದಲ್ಲೆಲ್ಲ ಅದರ ಬದಲಿಗೆ ಮಾರಿಕುಪ್ಪಂ ಸಮೀಪದಲ್ಲಿ ಗೋಮಾಳದ ಜಾಗ ಇದೆ, ಸುಮಾರು 1000 ಎಕರೆಯಲ್ಲಿ ನಾವು ಇದನ್ನ ಹಾಕ್ತೀವಿ, ವಿಲೇವಾರಿ ಮಾಡ್ತೀವಿ ಅನ್ನುವಂಥದ್ದನ್ನ KCDC ಹೇಳ್ತಾರೆ. ರಾಜ್ಯ ಸರ್ಕಾರ ಇದಕ್ಕೆ ಬೇಕಾದಂತ ಪ್ರಪೋಸಲ್ಸ್ ಅನ್ನು ರೆಡಿ ಮಾಡ್ತಾ ಇರುವಂಥದ್ದು. ತಾವೇನು ಹೇಳ್ತೀರಿ ಈ ಒಂದು ಯೋಜನೆ ಬಗ್ಗೆ? ಸರ್ ನೋಡಿ, ಕಳೆದ 4 ವರ್ಷಗಳಿಂದ UPA ಸರ್ಕಾರ ಕೇಂದ್ರದಲ್ಲಿತ್ತು. ಹೌದು, ಕೂಡಂ ಅಣುತ್ಯಾಜ್ಯವನ್ನ ತಂದು KGF ಅಲ್ಲಿ ಹಾಕ್ತೀವಿ ಅಂತ ಹೇಳಿ ಇದೇ ರೀತಿ ಪ್ರಯತ್ನ ಪಟ್ರು. ಆಗ ನಾವೆಲ್ಲರೂ ಸೇರ್ಕೊಂಡು ನಮ್ಮ KGF ಕಾರ್ಯಕರ್ತರು, ಮುಖಂಡರುಗಳು, ಸಾರ್ವಜನಿಕರು ಎಲ್ಲರೂ ಸೇರ್ಕೊಂಡು ಹೋರಾಟ ಮಾಡಿ ಅದನ್ನ ಸ್ಟಾಪ್ ಮಾಡಿದ್ವಿ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ಸರ್ಕಾರ ಕಾಣಿಸಿರೋದು KGF ಜಾಗ ಮಾತ್ರ. ಯಾಕೆ ನಮ್ಮ KGF ಅಷ್ಟು ಬಿಟ್ಟಿಗೆ ಬಿದ್ಬಿಟ್ಟಿದೀಯ ಜಾಗ? ಬೆಂಗಳೂರಲ್ಲಿರೋ ಕಸನ ತಗೊಂಬಂದು KGF ಅಲ್ಲಿ ಸುರಿತೀರಿ ಅಂತ ಹೇಳಿದ್ರೆ ನಾವು ಫ್ಲೋರೈಡ್ ವಿಷ ಕುಡಿತಾ ಇದ್ದೀವಿ ಸ್ವಾಮಿ. ನಮ್ಮ ಜನರು ವಿಷ ಕುಡಿತಾ ಇದೀವಿ. 20-25 ಸಾವಿರ ಜನ ಬೆಳಗ್ಗೆ ಎದ್ದು ಬೆಂಗಳೂರಿಗೆ ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ವಲಸೆ ಹೋಗ್ತಾ ಇದ್ದಾರೆ. ಉದ್ಯೋಗ ಕೊಡಿ, ದುಡಿಯುವಂತ ಕೈಗಳಿಗೆ ಉದ್ಯೋಗ ಕೊಡಿ. ನಮ್ಮ ರೈತರು ಇಲ್ಲಿ ಬೆಳೆದಂತ ಬೆಳೆಗಳಿಗೆ ಬೆಲೆ ಇಲ್ಲ, ಬೋರ್ವೆಲ್ಗೆ, ಪಂಪ್ಸೆಟ್ಗಳಿಗೆ ಸರಿಯಾಗಿ ವಿದ್ಯುತ್ ಸಂಪರ್ಕ ಇಲ್ಲ, ಮತ್ತೆ ಅವರಿಗೆ ಫ್ಲೋರೈಡ್ ನೀರು ಬರ್ತಾ ಇದೆ. 1500 ಅಡಿ ಕೊಡಿದ್ರು ನೀರು ಸಿಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ನೀವು ತಕೊಂಡ್ಬಂದು ಕಸನ್ ಸುರಿತಾ ಇದ್ದೀರಲ್ಲ. ಮತ್ತೆ ಇವ್ರು ನೇರವಾಗಿ ಹೇಳ್ಬಿಡಿ, KGF ಜನರು ನಮ್ಮ ರಾಜ್ಯಕ್ಕೆ ಸೇರಿಲ್ಲ, ಅವ್ರು ಬೇರೆ ರಾಜ್ಯಕ್ಕೆ ಸೇರಿದ್ದಾರೆ, ಅವ್ರು ವಿಷ ಕೊಡ್ತೀವಿ, ಬೇರೆ ಏನೇ ಮಾಡ್ತೀವಿ, ಇದು ನಮ್ದೇ ತೀರ್ಮಾನ ಅಂತ ಹೇಳ್ಬಿಟ್ಟು ಹೇಳ್ಬಿಡಿ, ಸ್ಟೇಟ್ಮೆಂಟ್ ಕೊಡಿ. ಈ ರೀತಿ ನಮ್ಮನ್ನ ಹಿಂಸಾತ್ಮಕವಾದಂತ ಒಂದು ಕೆಲಸ ಕೊಡೋ ಬದಲು ನೇರವಾಗಿ ಈ ರೀತಿ ಹೇಳ್ಬಿಡಿ. ಕೇಂದ್ರ ಸರ್ಕಾರ ಇವಾಗ ಗಣಿ ಪುನರಾರಂಭ ಮಾಡಬೇಕಂತೇಳಿ ಕ್ರಮ ತಗೊಳ್ತಾ ಇದೆ. ರಾಜ್ಯ ಸರ್ಕಾರ ಕೇಳ್ತಾ ಇದ್ದಾರೆ, ನೀವು ತಗೊಳ್ಳಿ ಸರ್ಕಾರ ಗಡಿನ ನೀವು ಪುನರಾರಂಭ ಮಾಡಿ ಅಂತ ಹೇಳ್ತಾ ಇದೆ. ಆ ಕಡೆ ಗಮನ ಹರಿಸ್ತಾ ಇಲ್ಲ.
ಇಲ್ಲಿ 20-25 ಸಾವಿರ ಜನ ಕೆಲಸ ಕೊಡಬೇಕು, ಒಂದು 4-5 ಕಾರ್ಖಾನೆಗಳು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಅದ್ರ ಬಗ್ಗೆ ಚಿಂತನೆ ಇಲ್ಲ. ಬರೀ ಕಸ ತಕೊಂಬಂದು ಇಲ್ಲಿ ಹಾಕ್ತೀರಂತಾರೆ. ಯಾಕೆ ಕಸ ಯಾಕೆ ನಮ್ ಕೆಜೆಪಿ ಹಾಕ್ಬೇಕು? ಕಸ ಹಾಕ್ಬಿಟ್ಟು ನಮ್ ಜನರನ್ನ ನೀವು ನಿಧಾನ ಸ್ಲೋ ಪಾಯ್ಸನ್ ಇಂಜೆಕ್ಷನ್ ಕೊಟ್ಟು ಸಾಯಿಸೋದ ನಿಮ್ ಕೆಲಸ? ಇದೇನಾ ನೀವು ಸರ್ಕಾರ ನಮ್ ಜನರಿಗೆ ಕೊಡ್ತಕ್ಕಂಥ ಕೊಡುಗೆ? ನಾವು ನಿಮ್ಮ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ತಾ ಇಲ್ವಾ ನಮ್ ಜಿಲ್ಲೆ ಜನರು? ನೋಡಿ, ಒಂದ್ ಹೇಳ್ತಾ ಇದ್ದೀನಿ ತಮ್ಮ ವಾಹಿನಿ ಮೂಲಕ, ಇದು ನಾನು ಹೇಳ್ತಕ್ಕಂಥ ಮಾತಲ್ಲ, ಕೆಜೆಪಿ ಅವರಲ್ಲ, ಇಡೀ ಕೋಲಾರ ಜಿಲ್ಲೆ ಜನ ಹೇಗೆ ತಮಿಳುನಾಡಲ್ಲಿ ಜಲ್ಲಿಕಟ್ಟಿಗೆ ಹೋರಾಟವನ್ನ ಮಾಡಿ ನ್ಯಾಯವನ್ನ ತೆಗೆಸ್ಕೊಂಡ್ರು, ಅದಕ್ಕಿಂತ 2 ಪಟ್ಟು ಹೋರಾಟ ಪ್ರಾರಂಭ ಆಗ್ತದೆ. ಅದಕ್ಕೆ ನೀವೇ ಕಾರಣಕರ್ತರಾಗ್ತೀರಿ, ಕಾಂಗ್ರೆಸ್ ಸರ್ಕಾರ ಕಾರಣಕರ್ತರಾಗ್ತಾರೆ. ಈಗ ದಯಮಾಡಿ ಅವಕಾಶ ಕೊಡಬಾರ್ದು. ಯಾಕೆ ನಮ್ ಕೆಜೆಪಿ ಜನರ ಬಗ್ಗೆ ಇಷ್ಟು ದೋಷ ನಿಮ್ಗೆ? ಕೊಡ್ತಾ ಇಲ್ವಾ? ನಮ್ಮ ಹಣ ನಿಮ್ಗೆ ಸೇರ್ತಾ ಇಲ್ವಾ? ಕಿರಣ್ ಕುಲಕರ್ಣಿ ಅವರೇ, ಯಾಕಂದ್ರೆ ಇಂಥದ್ದೇ ಪರಿಹಾರ ಅನ್ನುವಂತ ರೀತಿಯಲ್ಲಿ ಯೋಚನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿಯಾಗಿರ್ತಕ್ಕಂಥದ್ದು ಇದು ಅಂತ? ಅಲ್ಲ, ಇಂಥದ್ದೇ ಮಟ್ಟಕ್ಕೆ ಅಂತಲ್ಲ. ಈಗ ಆಲ್ರೆಡಿ ಸರ್ಕಾರದವರು ಈ ಡಂಪ್ ಸೈಟ್ ಅಂತ ಏನು ಮಾಡಿದ್ದಾರೆ, ಬಾಗ್ಲೂರು ಅಲ್ಲಿ ಒಂದು ತಗೊಂಡು ಅಲ್ಲಿ ಕೆಲವೊಂದನ್ನು ವೈಜ್ಞಾನಿಕವಾಗಿ ಮಾಡ್ತೀವಿ ಅಂತ ಹೇಳಿ ಮಾಡಿದ್ದಾರೆ. ಇನ್ ದ ಸೆನ್ಸ್ ಅದರ ಕೆಳಗಡೆಗೆ ಪ್ಲಾಸ್ಟಿಕ್ ಇದನ್ನು ಹಾಕಿ ಅದರ ಮೇಲೆ ಮಾಡಿ. ಆದರೆ ಅವೆಲ್ಲದು ಲಿಮಿಟೆಡ್ ಸೋರ್ಸ್, ಯಾಕಂದರೆ ಅವು ಇಲ್ಲ, ಅದನ್ನು ಮಾಡೋದು ಇದು ಅಲ್ಲ. ಆದ್ದರಿಂದ ಖಂಡಿತ ನಾನು ಹೇಳೋದು ಒತ್ತು ಕೊಡಬೇಕಾಗಿರೋದು ಸೆಗ್ರಿಗೇಷನ್ ಅಟ್ ಸೋರ್ಸ್ ಅನ್ನೋದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಿ ಜನಗಳಿಗೆ ಕಂಪಲ್ಸರಿ ಮಾಡಿ, ವಿ ಹ್ಯಾವ್ ಟು ಪುಟ್ ಪ್ರೆಷರ್. ಅವರಿಗೆ ಅದನ್ನು ಮನವರಿಕೆ ಮಾಡಿಕೊಟ್ಟು ಸೆಪರೇಟ್ ಮಾಡೋದು ಒಂದೇದು ಮಾಡಿದ್ದೇ. ಆದರೆ ಯಾಕಂದರೆ ಕನ್ನಹಳ್ಳಿ ಪ್ಲ್ಯಾಂಟಲ್ಲಿ ಸುಮಾರು 6ರಿಂದ 8 ಟ್ರಕ್ ಲೋಡ್ ಅಷ್ಟು ಬರ್ತಿದ್ದು ಕೂಡ ಕೆಲವೇ ದಿನಗಳಲ್ಲಿ ಅದು ಕಂಪೋಸ್ಟ್ ಆಗೋಗೋದು. ಯಾಕೆಂದರೆ ಹಸಿ ಕಸ ಈಸಿಯಾಗಿ ಗೊಬ್ಬರ ಆಗೋದು. ಅದು ಗೊಬ್ಬರ ಆಗಿದ್ದಾದಮೇಲೆ ಅದು ನಮ್ಮ ರೈತಾಪಿ ಜನಗಳಿಗೂ ಸಿಕ್ಕತ್ತೆ, ಅಥವಾ ನಗರದಲ್ಲಿ ಬರೋದು ಇದಕ್ಕೂ ಬರುತ್ತೆ, ಇರೋದಿಲ್ಲ. ಅದರಲ್ಲಿ ಸೆಗ್ರಿಗೇಟ್ ಆದಾಗ ಉಳಿದು ಬರತಕ್ಕಂತಹ ರೀಸೈಕಲಬಲ್ ಮೆಟೀರಿಯಲ್ ಏನು ಬರುತ್ತೆ, ಅದನ್ನು ನಾವು ರೀಸೈಕ್ಲಿಂಗ್ ಕೊಟ್ಟು ಓನ್ಲಿ ಇನರ್ಟ್ ಮೆಟೀರಿಯಲ್, ಇನ್ನೇನೂ ಮಾಡೋಕ್ಕಾಗಲ್ಲ ಅನ್ನೋ ಮೆಟೀರಿಯಲ್ ಮಾತ್ರ ನಾವು ಡಂಪ್ ಸೈಟ್ಗೆ ಹೋಗಬೇಕೇ ವಿನಃ 6481 ಗೆಜೆಟ್ ನೋಟಿಫಿಕೇಷನ್ ಹೇಳಿರೋದು ಅದು ಹೇಳಿ ಆಲ್ರೆಡಿ 15 ವರ್ಷದ ನಂತರ ಆಗೋಯ್ತು. 2000ನಿಂದ 2017 ಇದ್ದೀವಿ. ಬಟ್ ನಾವು ಈಗೇನಾಗಿ ಹೋಗಿದೆ, ಕಾಲ ಪ್ರಮಾಣದಲ್ಲಿ ಬಂದಿದ್ದೆಲ್ಲ ಡಂಪ್ಗೆ ಹಾಕೋಕೆ ಹೋಗ್ತಾ ಇದ್ದೀವಿ. ಅದರಿಂದ ಅವಕಾಶ ಇಲ್ಲ. ಇದ್ರದ್ದು ಇನ್ನೊಂದು ದುಷ್ಪರಿಣಾಮ ಏನಾಗುತ್ತೆ ಅಂದರೆ, ಅಂಡರ್ಗ್ರೌಂಡ್ ವಾಟರ್ ಗೆಟಿಂಗ್ ಕಂಟಾಮಿನೇಟೆಡ್. ಈ ಹಸಿ ಕಸ ಏನು ಡಿಗ್ರೇಡಬಲ್ ಮರ್ಗೇಡ್ ಅಂತೀವಲ್ಲ, ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂತೀವಲ್ಲ, ಇದು ಕೊಳೆತಾಗ ಅದರಿಂದ ಲಿಚೆಟ್ ಅನ್ನೋ ಅತ್ಯಂತ ಹಾನಿಕಾರಕವಾದಂತಹ ಒಂದು ವಸ್ತು ಉತ್ಪಾದನೆ ಆಗುತ್ತೆ. ಅದು ತನ್ನದೇ ಆದ ಇದರಲ್ಲಿ ಆ ಸುತ್ತಮುತ್ತಲಿರುವಂಥ ಕೊಳವೆ ಬಾವಿ ಆಗ್ಬೋದು, ಓಪನ್ ಬಾವಿ ಆಗ್ಬೋದು, ಅವುಗಳಿಗೆ ಹಾನಿ ಉಂಟು ಮಾಡತಕ್ಕಂಥದ್ದಿದೆ. ಈಗ ನಮ್ಮ ರಾಮಚಂದ್ರ ಅವರು ಜಸ್ಟ್ ನಾವು ಹೇಳ್ದಂಗೆ ಈ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಅವರು ಇದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಇದೆಲ್ಲ ಕಾರಣಕ್ಕೂ ಒಂದು ಕಾರಣ ಇರಬಹುದು. ಏನು, ಈ ULBsಲ್ಲಿ ಕಾರ್ಪೊರೇಷನ್ನಲ್ಲಿ ಇದರ ಪರಿಣಿತರಾಗಿರ್ತಕ್ಕಂಥವ್ರು ಇರೋದು ಕಮ್ಮಿ, ಆ ಅವಕಾಶ ಅದನ್ನು ಅವರು ಕೊಡೋದಕ್ಕೂ ರೆಡಿ ಇದ್ದಾರೆ. ಮೊದಲನೇದು. ಅದರೊಂದಿಗೆ 35% ಆಫ್ ದಿ ಪ್ರಾಜೆಕ್ಟ್ ಕಾಸ್ಟ್ ಈಸ್ ಗೋಯಿಂಗ್ ಟು ಬಿ ಸಪ್ಲೈಡ್ ಗಿವನ್ ಬೈ ದಿ ಸ್ವಚ್ಛ ಭಾರತ್ ಮಿಷನ್, ಅದು ಒಂದಿದೆ. ಸೊ ಇದನ್ನು ಉಪಯೋಗಿಸ್ಕೊಂಡು ಈಗ ಆಲ್ರೆಡಿ ಮಾಡಿರ್ತಕ್ಕಂಥ 7-8 ಪ್ಲಾಂಟ್ ಏನಿದೆ, ಇದನ್ನು ಪೂರ್ತಿ ಪ್ರಮಾಣಕ್ಕೆ ತಂದರೆ ಖಂಡಿತ ಸರ್ಕಾರದ ಮೇಲಿರೋ ಪ್ರೆಷರ್ ಕಮ್ಮಿ ಆಗುತ್ತೆ. ಎಸ್ ಕೆಂಚೇಗೌಡ್ರೆ, ಇದನ್ನು ಮಾಡ್ತೀರಿ ಅನ್ನೋಂಥದ್ದು ಅಥವಾ ಮಾಡ್ತೀನಿ ಅಂತ ಏನು ಹೇಳ್ತಾ ಇಲ್ಲ ಬ್ರದರ್. ಆಲ್ಟರ್ನೇಟಿವ್ ಬೆಂಗಳೂರು ಬೇರೆ ಯಾವುದು ಇಲ್ಲ. ಎಸ್, ಇದರಲ್ಲಿ ಒಂದು ನಿಮಿಷ, ಈಗೇನು ಮಾನ್ಯ ಸಂಪಂಗಿ ಹೇಳಿದ್ರು, ಯಾವ ಬಿಜೆಪಿ ಈ ಕಸ ಸಮಸ್ಯೆ ಸೃಷ್ಟಿಯಾಗಿದೆ ಬಿಜೆಪಿ ಸರ್ಕಾರದಲ್ಲಿ, ಅವರಿದ್ದಾಗೆ ಸಮಸ್ಯೆ ಸೊಟ್ಟೆ. ಈಗ ಹೇಳ್ತಾರೆ ಅವ್ರು ಇಲ್ಲಿರೋದು ಎಲ್ಲಿ, ಬೊಮ್ಮನಹಳ್ಳಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಮನೆ ಇರೋದು. ಈಗ ಹೋಗಿ ಅಲ್ಲಿ MLA ಆದ ತಕ್ಷಣ ನಾವು ಜಲ್ಲಿಕಟ್ಟು, ನಾನು ಕೋಲಾರದವನೇ, ಹೊಸಕೋಟೆಯವನು, ನಮಗೂ ಹಳ್ಳಿ ಗಮನ ಇದೆ, ನಮಗೂ ಬೇಕಾಗಿದೆ, ಇವೆಲ್ಲ ನಾವು. ಎಸ್ ಕೆಂಚೇಗೌಡ್ರೆ, ಧನ್ಯವಾದ ತಮಗೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ತಮ್ಮ ಶೇರ್ ಮಾಡ್ಕೊಡೋದಕ್ಕಾಗಿ. ಸಂಪಂಗಿ ಅವರು ತಮಗೂ ಕೂಡ ಧನ್ಯವಾದ. ಆದರೆ ಏನೇ ಹೇಳಿ, ಇದಕ್ಕೆ ನಮಗೆ ಯಾವುದೇ ಮಾರ್ಗ ಇಲ್ಲ ಅನ್ನುವಂಥ ರೀತಿಯಾದಂಥ ನಿರ್ಧಾರಗಳೊಂದಿಗೆ 100 ಕಿಲೋಮೀಟರ್ ದೂರದಲ್ಲಿ ಹೋಗಿ ಬೆಂಗಳೂರಿನ ಕಸವನ್ನು ಡಂಪ್ ಮಾಡ್ತೀವಿ ಅಂತ ಹೇಳಿದ್ರೆ, ಹಾಗಾದರೆ ಇಲ್ಲಿನ ಸುತ್ತಲ ಹಳ್ಳಿಗಳಾಯಿತು, ಈಗ ಸುತ್ತಲ ಜಿಲ್ಲೆಗಳ ಜನ ಕೂಡ ಬೆಂಗಳೂರಿನ ಕಸದ ಸಮಸ್ಯೆಯನ್ನು ಅನುಭವಿಸಬೇಕಾ ಅನ್ನುವಂಥದ್ದೇ ಪ್ರಶ್ನೆ. ಇದು ಇವತ್ತಿನ ವಿಶೇಷ ಸುದ್ದಿಯಾಗಿ ನೋಡ್ತಾ ಇರಿ TV9.